ವಾಯ್ಸ್ ಮ್ಯೂಟ್ ಆಗಿದೆ ಸರ್ ನಿಮ್ದು, ಕೇಳಿಸ್ತಿಲ್ಲ ಏನು. ಓಕೆ, ಥ್ಯಾಂಕ್ ಯು. Sconal. First question is Sconal stands for the Standing Conference on National and University Libraries. ಇದು ಏನು ಕೊಟ್ಟಿದೆ? 7 pillars. 7 pillars for information literacy ಅಂತಕ್ಕಂಥ. ಅರ್ಥ ಆಯ್ತಾ? ನೆಕ್ಸ್ಟ್ ಇಲ್ಲಿ ಮ್ಯಾಚ್ ದ ಫಾಲೋವಿಂಗ್ಸ್ ಇದೆ ನೋಡಿ. ಇದು ಫಸ್ಟ್ ಸೀಲಿದ್ದು 8 ಕಾಂಪಿಟೆನ್ಸೀಸ್. ಇದು ಗೈಡ್ಲೈನ್ಸ್ ಫಾರ್ ಇನ್ಫಾರ್ಮೇಶನ್ ಲಿಟರಸಿ, ಲೈಫ್ ಲಾಂಗ್ ಲರ್ನಿಂಗ್ ಏನು, ಇಫ್ಲಾ. ಸ್ಕೂನಲ್ದೇನು 7 ಪಿಲ್ಲರ್ಸ್. ಸ್ಕೂನಲ್. ಇದು ACRL ಅಂದ್ರೆ ಇನ್ಫಾರ್ಮೇಶನ್ ಲಿಟರಸಿ ಕಾಂಪಿಟೆನ್ಸಿ ಸ್ಟ್ಯಾಂಡರ್ಡ್ಸ್ ಫಾರ್ ಹೈಯರ್ ಎಜುಕೇಶನ್. ಇದು ಮೂರೇ ಇದೆ. ಇಫ್ಲಾ, ಲೈಫ್ ಲಾಂಗ್ ಲರ್ನಿಂಗ್. ನೋಟ್ಸ್ ಬರ್ಸಿದ್ರಲ್ಲ ಅದರಲ್ಲಿ ನೋಡ್ಕೊಳ್ಳಿ. ಲೈಫ್ ಲಾಂಗ್ ಲರ್ನಿಂಗ್ ಒಂದು ಡೆಫಿನೇಷನ್ ಇದೆ. ಫಸ್ಟಿಗೆ ಇನ್ಫಾರ್ಮೇಶನ್ ಲಿಟರಸಿ ಅದು ಯಾರು ಕಾಯಿನ್ ಮಾಡಿದ್ದಾರೆ ಅಂತ ಅದಾದ ನಂತರ ಒಂದು ಡೆಫಿನೇಷನ್ ಇದೆ, ಅದರಲ್ಲಿ ಬರುತ್ತೆ ಲೈಫ್ ಲಾಂಗ್ ಲರ್ನಿಂಗ್. ಇದು ನೆನ್ಪಿಟ್ಕೊಳ್ಳಿ ಅಂತ ನಾನು ನಿಮ್ಗೆ ಮಾರ್ಕ್ ಮಾಡಿ ಹೇಳ್ತೀನಿ. ನೆಕ್ಸ್ಟ್ ಇಲ್ಲಿ ಮ್ಯಾಚ್ ದ ಫಾಲೋಯಿಂಗ್ ಬರ್ತದೆ. ಸೇಮ್ ರಿಪೀಟ್ ಆಗಿದೆ. ಅದೇ ಕ್ವಶನ್ ಇಲ್ಲಿ ಇದೆ ನೋಡಿ. ಇಫ್ಲಾ ಅದೇನು ಲೈಫ್ ಲಾಂಗ್ ಲರ್ನಿಂಗ್ ಇದೆಯಾ? ಲೈಫ್ ಲಾಂಗ್ ಲರ್ನಿಂಗ್. ACRL ಹೈಯರ್ ಎಜುಕೇಶನ್ ಸಲುವಾಗಿ. ಕಾಂಪಿಟೆನ್ಸಿ ಸ್ಟ್ಯಾಂಡರ್ಡ್ಸ್ ಫಾರ್ ಇನ್ಫಾರ್ಮೇಶನ್ ಲಿಟರಸಿ, ಸ್ಟ್ಯಾಂಡರ್ಡ್ಸ್ ಫಾರ್ ಕಾಂಪಿಟೆನ್ಸಿ ಸ್ಟ್ಯಾಂಡರ್ಡ್ಸ್ ಫಾರ್ ಹೈಯರ್ ಎಜುಕೇಶನ್. ಯಾರು? ಇಫ್ಲಾ, ಲೈಫ್ ಲಾಂಗ್ ಲರ್ನಿಂಗ್. 7 pillars, Sconal. Information Literacy Working Group, CAUL ವರ್ಕಿಂಗ್ ಗ್ರೂಪ್. ಈ ಇನ್ಫಾರ್ಮೇಶನ್ ಲಿಟ್ರಸಿ ಸೇಮ್ ಇದೆ, ಎಲ್ಲಾ ಕಡೆ ಸೇಮ್ ಇದೆ. ಬಟ್ ಏನ್ ಯೂನಿಕ್ ಏನಿದೆ? ವರ್ಕಿಂಗ್ ಗ್ರೂಪ್. ಇದಕ್ಕೆ ಏನ್ ಹೆಸರು ಇರ್ಬೇಕು? CAUL ವರ್ಕಿಂಗ್ ಗ್ರೂಪ್ ಅಂತಾನೆ ಓದ್ಬೇಕು. ಇದಕ್ಕೆ ವರ್ಕಿಂಗ್ ಗ್ರೂಪ್ ಅಂದ್ರೆ ನೆನಪಾಗಂಗಿಲ್ಲ. CAUL ವರ್ಕಿಂಗ್ ಗ್ರೂಪ್ ಹಿಂಗೆ ಓದ್ಬೇಕು, ಹಿಂಗೆ ಬರಿಬೇಕು. ಇದು ಇನ್ಸೆಪರೇಬಲ್ ಮಾಡಿ ಓದ್ಬೇಕ್ರಿ. ಇಂತ ಕೆಲವೊಂದು ಟರ್ಮ್ಸ್ ಇರ್ತಾವಲ್ಲ, ಇನ್ಸೆಪರೇಬಲ್ ಅಂದ್ರೆ ಇದನ್ನ ಹೊರತುಪಡಿಸಿ ಇದು ಬರಂಗಿಲ್ಲ ಅಂತಂದ್ರೆ ಅದಕ್ಕೆ ಇನ್ಸೆಪರೇಬಲ್ ಮಾಡ್ಬಿಡ್ಬೇಕು. ಹಂಗ್ ಮಾಡ್ಕೊಂಡು ಸ್ಟಡಿ ಮಾಡೋದು. ಐದನೇ ಕ್ವಶನ್ ನೋಡಿ. Which of the following are pillars of information literacy according to Sconal? ನಾನು ಏನ್ ಹೇಳಿದೀನಿ, ಅವು ಎಲಿಮೆಂಟ್ಸ್ ಬಹಳ ಇಂಪಾರ್ಟೆಂಟ್ ಅಂತ ಹೇಳಿದೀನಿ. ಅವ್ದು ರಿಲೇಟೆಡ್ ಕ್ವಶನ್ ಇಲ್ಲಿ ಬಂದಿದೆ ನೋಡಿ. ಫೈಂಡ್, ಗ್ಯಾದರ್, ಐಡೆಂಟಿಫೈ, ಮ್ಯಾನೇಜ್ ಅಂತ ಇದೆ. ಇದರಲ್ಲಿ ಒಂದು ಯಾವುದು ಇಲ್ಲ ಅಂತ ಕೇಳಿದ್ದಾನೆ. ಸ್ಕೋನಲ್ ಅಲ್ಲಿ ನೋಟ್ಸ್ ಅಲ್ಲಿ ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ. ಬಟ್ ಇಲ್ಲಿ ಆಪ್ಷನ್ಸ್ ನಮಗೆ ಕೊಟ್ಟಿದ್ದಾನೆ. ಯಾವುದು? ಎರಡನೇ ಅಂದ್ರೆ BCD ಅಂದ್ರೆ ಫೈಂಡ್ ಅಂತಕ್ಕಂಥದ್ದು ಇಲ್ಲ. ಗ್ಯಾದರ್ ಇದು ಏನಿದೆ? ಐಡೆಂಟಿಫೈ ಅಂತ ಇದೆ. ಸ್ಕೋಪ್, ಪ್ಲಾನ್, ಗ್ಯಾದರ್ ಈ ತರ ಇದೆ. ಎರಡನೇದು ಇಲ್ಲಿ ಬಂತು. ಮತ್ ನಾನು ಇವು ಒಂದೊಂದೇ ತಗೊಂಡಿದ್ದೀನಿ. ಸೇಮ್ ಜಾಸ್ತಿ ರಿಪೀಟ್ ಆಗಿದೆ. ಒಂದೇ ಕ್ವಶನ್. ಏನಾದ್ರೂ ಯೂನಿಕ್ನೆಸ್ ಇದ್ರೆ ಅದನ್ನ ಇಲ್ಲಿ ಕವರ್ ಮಾಡಿ ಹಾಕಿದೀನಿ. ಸೇಮ್ ರಿಪೀಟ್ ಆಗಿರೋ ಕ್ವಶನ್ ಹಾಕೋದ್ರಿಂದ ಏನೋ ಉಪಯೋಗ ಇಲ್ಲ. ಹಂಗೆ ಇದು ಪದೇ ಕೇಳಿರ್ತಕ್ಕಂಥ ಕ್ವಶನ್ಸ್ ಯಾವ ಯೂನಿಕ್ ಇದೆ ಅವನ್ನ ಮಾತ್ರ ಇಲ್ಲಿ ಹಾಕಿದೀನಿ. ಇವೆಲ್ಲ ಸಾಲ್ವ್ ಮಾಡಿದಾಗ ಕೂಡ ನೀವು ಹೋಗಿ ಕ್ವಶನ್ ಪೇಪರ್ ಅಟ್ಲೀಸ್ಟ್ 2 ಕ್ವಶನ್ ಪೇಪರ್ ಯಾರು ಮಾಡ್ತೀರ ಗುಡ್ಡು, 1 ಆದ್ರೂ ಅಟ್ಲೀಸ್ಟ್ ಮಾಡ್ಬೇಕು. The 7 phases of information literacy was coined by, ಇಲ್ಲಿ ಹೆಸರು ಕೇಳಿದರು.
ಕ್ರಿಸ್ಟನ್ ಬ್ರೌಸ್. ಸುನಾ ಬ್ರೌಸ್ ಅಂತ ಇದೆ, ಕ್ರಿಸ್ಟನ್ ಬ್ರೌಸ್ ಅಂತ ನೆನ್ಪಿಟ್ಕೊಳ್ಳಿ. ಈ ವರ್ಡ್ ನ ಎಂತದ್ ನೆನ್ಪಿಟ್ಕೊಳ್ಬೇಕಂದ್ರೆ ಆ ವರ್ಡ್ ತೆಗೆದ್ರೆ ಮೀನಿಂಗ್ಲೆಸ್ ಆಗಿರ್ಬೇಕು ಸೆಂಟೆನ್ಸ್, ಅಂತ ವರ್ಡ್ ನ ಪಿಕ್ ಮಾಡಿ ಇದು ಮಾಡ್ಬೇಕು. ಇದು ನಮ್ಗೆ ಏನೋ ಅಬ್ಸ್ಟ್ರಾಕ್ಟಿಂಗ್ ಅಂಡ್ ಇಂಡೆಕ್ಸಿಂಗ್ ಮಾಡ್ಬೇಕಾದ್ರೆ ಹೆಲ್ಪ್ ಆಗುತ್ತೆ. ಅಂತ ವರ್ಡ್ಸ್ ಗಳನ್ನ ಐಡೆಂಟಿಫೈ ಮಾಡಿ ನಮ್ ನೋಟ್ಸ್ ಅಲ್ಲಿ ಮೆನ್ಷನ್ ಮಾಡ್ಕೋಬೇಕು. ನಮ್ ನೋಟ್ಸ್ ಅಲ್ಲಿ ಇರ್ತಕ್ಕಂಥ ವರ್ಡ್ಸ್ ಆ ಕ್ವಶನ್ ಅಲ್ಲಿ ಬರ್ಲಿಲ್ಲ ಅಂದ್ರೆ ಅದು ಕ್ವಶನ್ ಫ್ರೇಮ್ ಮಾಡೋಕೆ ಆಗಿರ್ಬಾರ್ದು. ಅಂತ ವರ್ಡ್ ಗಳನ್ನ ತಗೊಂಡು ನಾವು ನೋಟ್ಸ್ ಮಾಡ್ಕೋಬೇಕು. ಅರ್ಥ ಆಯ್ತಾ? ಈಗ ಎಲ್ಲಾ ಕಡೆ ಇನ್ಫಾರ್ಮೇಶನ್ ಲಿಟ್ರಸಿ ಬಗ್ಗೆನೆ ನೋಟ್ಸ್ ಮಾಡ್ಕೊಳ್ತಾ ಇದೀವಿ ಅಂತ ತಿಳ್ಕೊಳ್ಳಿ. ನಾವು ಇನ್ಫಾರ್ಮೇಶನ್ ಲಿಟ್ರಸಿ ಅಂತಕ್ಕಂಥ ವರ್ಡ್ ಪದೇ 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 ನಮ್ ವರ್ಡ್ಸ್ ಅಲ್ಲಿ ರಿಪೀಟ್ ಮಾಡೋ ಅವಶ್ಯಕತೆ ಇಲ್ಲ. IL ಅಂತ ಬರ್ಬೋದು. IL ಅಂದ್ರೆ ನಿಮಗ್ ಗೊತ್ತಾದ್ರೆ ಸಾಕ್ರಿ ನಿಮ್ ನೋಟ್ಸು. IL ಅಂತ ಬರ್ಕೊಂಡು ಮುಂಗಡೆ ಬರ್ಕೊಂಡ್ರೆ ಆಯ್ತು. ಸರಿನಾ? ನೆಕ್ಸ್ಟ್ ಕ್ವಶನ್ ನೋಡೋಣ. ಮ್ಯಾಚ್ ದ ಫಾಲೋವಿಂಗ್. ಸೇಮ್ ಬಂತು ನೋಡಿ. Big 6. Information search process folters. 7 pillars. 7 pillars ಎಲ್ಲಾ ಕಡೆ ಹುಟ್ಟಿದೆ ಅಂದ್ರೆ ಇದು ಇಂಪಾರ್ಟೆಂಟ್ ಆದ ಅಂದಂಗೆ ತಾನೆ. 7 pillars ಇದು ಸ್ಕೂಲಲ್ಲಿ ಅಂದ್ರೆ ಏನು, ಯಾರು ಡೆವಲಪ್ ಮಾಡಿದ್ರು, ಯಾವಾಗ ಡೆವಲಪ್ ಮಾಡಿದ್ರು, ಮತ್ತೆ ಅದ್ರ ಸ್ಟ್ಯಾಂಡರ್ಡ್ಸ್. 3 ರೀತಿ ಕ್ವಶನ್ಸ್ ಬರ್ಬೋದು. ಇದು ಎಲ್ಲಾ ಕಡೆ ಎಲ್ಲಿ ಬರ್ತದೆ? ಈ ಒಂದು ಸ್ಕೂಲಲ್ಲಿ ಬಂದಾಗ ಯಾವುದು ಅಲ್ಲ ಅಂತ ಒಂದು ಬಂತು, ತೆಗೆದುಹಾಕೋದು. ಗುಂಪಿಗೆ ಸೇರದ ಪದ ತೆಗೆದುಹಾಕೋದು ಬಂತು. ಮತ್ತೆ ಮ್ಯಾಚ್ ದ ಫಾಲೋವಿಂಗ್ ಅಲ್ಲಿ ಎಲ್ಲಾ ಕಡೆ ಬರ್ತಾ ಇದೆ ಸ್ಕೂಲ್. ಸ್ಕೂಲಲ್ ಅಂದ್ರೆ ವ್ಯಕ್ತಿ ಎಲ್ಲ, ಆರ್ಗನೈಸೇಷನ್ ನೆನ್ಪಿಟ್ಕೊಳ್ಳಿ. 7 ಫೇಸಸ್ ಆಫ್ ಇನ್ಫಾರ್ಮೇಶನ್ ಲಿಟ್ರಸಿ ಇಲ್ಲಿದೆ. ಕ್ರಿಸ್ಟನ್ ಬ್ರೌಸ್. ಎರಡನೇದು, which agency proposed 7 pillars of information literacy? Sconal. Direct question. Which is not among the 7 pillars of Sconal identified by Sconal Society? Find ಅಂತಕ್ಕಂಥದ್ದು ಇಲ್ಲ. ನಾಲ್ಕನೇ ಪಿಲ್ಲರ್ ಯಾವುದು ಅಂದ್ರೆ ಗ್ಯಾದರ್ ಅಂತ ಇದೆ. ನಾಲ್ಕನೇ ಪಿಲ್ಲರ್ ಯಾವುದು ಅಂದ್ರೆ ಗ್ಯಾದರ್. Seven pillars of information literacy. Sconal. Information literacy competency standards for higher education. ACRL. ACRL ಅಂದ್ರೆ ಹೈಯರ್ ಎಜುಕೇಶನ್ ಅಂತ ನೆನ್ಪಿಟ್ಟು. ಎಜುಕೇಶನ್ ಕಾಂಪಿಟೆನ್ಸಿ ಸ್ಟ್ಯಾಂಡರ್ಡ್ಸ್ ಯಾವ್ದಾದ್ರು ಒಂದು ವರ್ಡ್. ಇನ್ಫಾರ್ಮೇಶನ್ ಲಿಟ್ರಸಿ ಕಾಮನ್ ಇದೆಯಾ? ಎಲ್ಲರಲ್ಲೂ ಇರುತ್ತೆ. ನೆನ್ಪಿಟ್ಕೊಳ್ಳೋಕೋಸ್ಕರ ಕೆಲವೊಂದು ತೆಗಿಬೇಕು. ಇದು ಇನ್ಫಾರ್ಮೇಶನ್ ಲಿಟ್ರಸಿ ತೆಗಿರಿ, ಮೇನ್ ಇಂಪಾರ್ಟೆಂಟ್ ಇದು ಇದೆ. ಬಟ್ ಎಲ್ಲಾ ಕಡೆ ಬರುತ್ತೆ ಇದು. ಸೊ ಇದು ಎಲ್ಲಾ ಕಡೆ ಬರುತ್ತೆ. ನೆನ್ಪಿಟ್ಕೊಳ್ಬೇಕಾಗಿದೆ ಯಾವ್ದು ಅಂದ್ರೆ ಕಾಂಪಿಟೆನ್ಸಿ ಸ್ಟ್ಯಾಂಡರ್ಡ್ಸ್ ಫಾರ್ ಹೈಯರ್ ಎಜುಕೇಶನ್. ಈ ACRL ಅಂದ್ರೆ ಹೈಯರ್ ಎಜುಕೇಶನ್ ಅಂತ ನೆನ್ಪಿಟ್ಕೊಂಡ್ಬಿಡಿ. ಇನ್ಫಾರ್ಮೇಶನ್ ಸ್ಕಿಲ್ಸ್ ಮಾಡೆಲ್ ಸ್ಕೂಲ್ ಇದೆ. ಇದು RDA ಅಲ್ಲ, ALA ಅಮೆರಿಕನ್ ಲೈಬ್ರರಿ ಅಸೋಸಿಯೇಷನ್. ಯಾವಾಗ ಆಗುತ್ತೆ ಇದು? 1876 ಅಲ್ಲಿ ಆಗುತ್ತೆ. ಇದೇ ಟೈಮ್ ಅಲ್ಲಿ DDC ಫಸ್ಟ್ ಎಡಿಷನ್ ಪಬ್ಲಿಷ್ ಆಗುತ್ತೆ. ಯಾರು ಮಾಡ್ತಾರೆ? ಮೆಲ್ವಿಲ್ ಡೇವಿ. ಮತ್ತೆ ALA ಅಮೆರಿಕದಲ್ಲಿದೆ. ಇಂಥದೇ ಒಂದು ನಮ್ಮ
ಇಂಡಿಯಾದಲ್ಲೂ ಕೂಡ ಇದೆ. ಎ ಅಲ್ಲಿ ಅಮೆರಿಕದಲ್ಲಿ ಇದೆ ಅಂದ್ರೆ ಎ ಬರುತ್ತೆ, ಇಂಡಿಯಾದಲ್ಲಿ ಐ ಬರುತ್ತೆ. ಇಂಡಿಯನ್ ಲೈಬ್ರರಿ ಅಸೋಸಿಯೇಷನ್, ಇದು ಕೂಡ 1933 1933 ಅಲ್ಲಿ ಆಗುತ್ತೆ. ಇದೇ ಟೈಮ್ ಅಲ್ಲಿ ಸಿ ಅಂತಕ್ಕಂಥದ್ದು ಪಬ್ಲಿಷ್ ಆಗುತ್ತೆ. ಯಾರು ಮಾಡ್ತಾರೆ? ರಂಗನಾಥನ್. ಈ ಮೆಲ್ವಿಲ್ ಡೇವಿ ಕೂಡ ಫಾದರ್ ಆಫ್ ಲೈಬ್ರರಿ ಅಂಡ್ ಇನ್ಫಾರ್ಮೇಶನ್ ಸೈನ್ಸ್ ಎಲ್ಲಿ? US ವರ್ಲ್ಡ್ ವೈಡ್. ರಂಗನಾಥನ್ ಕೂಡ ಫಾದರ್ ಆಫ್ ಲೈಬ್ರರಿ ಅಂಡ್ ಇನ್ಫಾರ್ಮೇಶನ್ ಸೈನ್ಸ್ ಎಲ್ಲಿ? ಇಂಡಿಯಾದಲ್ಲಿ. 1933ರಲ್ಲಿ ಕೋಲನ್ ಕ್ಲಾಸಿಫಿಕೇಶನ್ ಪಬ್ಲಿಷ್ ಮಾಡ್ತಾರೆ. 1876ರಲ್ಲಿ ಡೇವಿ ಡೆಸಿಮಲ್ ಕ್ಲಾಸಿಫಿಕೇಶನ್ ಪಬ್ಲಿಷ್ ಮಾಡ್ತಾರೆ. ಇದು ಕೋ ಇನ್ಸಿಡೆನ್ಸ್ಲಿ ಸೇಮ್ ಇದೆ. ಅರ್ಥ ಆಯ್ತಾ? ವರ್ಕ್ ಎಲ್ಲ ಸೇಮ್ ಇದೆ. ಇಲ್ಲೂ ಕ್ಲಾಸಿಫಿಕೇಶನ್ ಸ್ಕೀಮ್, ಇಲ್ಲೂ ಕ್ಲಾಸಿಫಿಕೇಶನ್ ಸ್ಕೀಮ್. ಅಲ್ಲೂ ಫಾದರ್ ಆಫ್, ಇಲ್ಲೂ ಫಾದರ್ ಆಫ್. ಅಲ್ಲೂ ಲೈಬ್ರರಿ ಆರ್ಗನೈಸೇಷನ್, ಇಲ್ಲೂ ಲೈಬ್ರರಿ ಆರ್ಗನೈಸೇಷನ್. ಈ ತರ ಕಂಪೇರ್ ಮಾಡ್ಕೊಂಡು ನೀವು ಸ್ಟಡಿ ಮಾಡಿದ್ರೆ ಇವು ನೆನಪೇ ಹೋಗ್ಬಾರ್ದು ನಿಮಗೆ. ಲಾಸ್ಟ್ ಕ್ಲಾಸ್ ಅಲ್ಲೂ ಕೂಡ ಹೇಳಿದ್ದೀನಿ, ಯಾವಾಗ್ಲೂ ಬಂತಂದ್ರೆ ಇದು ಐಎಲ್ಎ ಬಂತಂತ ತಿಳ್ಕೊಳ್ಳಿ. ಆಟೋಮೆಟಿಕ್ ಇದು 1876 DDC ಮೆಲ್ವಿಲ್ ಡೇವಿ. ಎಎಲ್ಎ ಬಂದ್ರೆ 1876 DDC ಮೆಲ್ವಿಲ್ ಡೇವಿ. ಐಎಲ್ಎ ಬಂದ್ರೆ 1933 CC ರಂಗನಾಥನ್. ಇವು ಎರಡು ನೆನ್ಪಿಟ್ಕೊಳ್ಬೇಕು, ಹಿಂಗೆ ಕಂಪೇರ್ ಮಾಡಿ. ದ ಬಿಗ್ ಬ್ಲೂ ಟ್ಯಾಕ್ಸಾನಮಿ ನೋಟ್ಸ್ ಅಲ್ಲಿ ಇದೆ, ಬಟ್ ಇದು ಹೇಳಿಲ್ಲ. ದ ಬಿಗ್ ಬ್ಲೂ ಟ್ಯಾಕ್ಸಾನಮಿ ಇಲ್ಲಿ ಕ್ವಶನ್ ಅಲ್ಲಿ ಬರುತ್ತೆ. ಇನ್ಫಾರ್ಮೇಶನ್ ಸ್ಕಿಲ್ಸ್ is an information literacy models developed by whom? JISC ಅಂತ ಬರುತ್ತೆ. JISC ಇದು ಪಬ್ಲಿಕೇಶನ್ ಅಲ್ಲಿ ತುಂಬಾ ಕಾಂಟ್ರಿಬ್ಯೂಷನ್ ಮಾಡಿದೆ. ಪಬ್ಲಿಕೇಶನ್ ಮಾಡಲ್ಸ್ ಬರ್ಗಡೆ ಇದ್ರ ಮುಂದ್ಗಡೆ ಪಬ್ಲಿಕೇಶನ್ ರಿಲೇಟೆಡ್ ಅಂತ ಬರ್ಕೊಳ್ಳಿ. ದೊಡ್ಡ ಕ್ವಶನ್ ಮಾರ್ಕ್ ಮಾಡ್ಕೊಳ್ಳಿ. ಪಬ್ಲಿಕೇಶನ್ ರಿಲೇಟೆಡ್ ದೊಡ್ಡ ಕ್ವಶನ್ ಮಾರ್ಕ್. ಯಾಕಂತಂದ್ರೆ ಈ JISC ಅಂತಕ್ಕಂಥದ್ದು ಪಬ್ಲಿಷಿಂಗ್ ಅಲ್ಲಿ ಕೆಲವೊಂದು ಕಲರ್ ಕೋಡಿಂಗ್ ಕೊಟ್ಟಿದೆ. ವೈಟ್ ಅಂದ್ರೆ ಏನು, ಬ್ಲೂ ಅಂದ್ರೆ ಏನು, ರೆಡ್ ಅಂದ್ರೆ ಏನು, ಈಗ ಪ್ರೀ ಪ್ರಿಂಟ್ ಮಟೀರಿಯಲ್ಸ್ ಏನಂತ ಕರೀತಾರೆ. ಈ ತರ ಎಲ್ಲ ಕೆಲವೊಂದು ಕಾಂಟ್ರಿಬ್ಯೂಷನ್ ಮಾಡಿದೆ. ನಿಮಗೆ ನೆಕ್ಸ್ಟ್ ಇದು ಪಬ್ಲಿಕೇಶನ್ ಇದರಲ್ಲೇ ಹೇಳ್ತೀನಿ, ಬಟ್ ಇದ್ರ ಮುಂದೆ ಕ್ವಶನ್ ಮಾಡ್ಕೊಳ್ಳಿ ಹಿಂಗೆ. ಅಂದ್ರೆ ಇನ್ನು ನೋಡ್ಬೇಕು ನೀವು ಇದರ ರಿಲೇಟೆಡ್. JISC ಈ ಆಪ್ಷನ್ ಎದುರುಗಡೆ ನೀವು ಒಂದು ಕ್ವಶನ್ ಪೇಪರ್ ಮಾಡ್ಕೊಳ್ಳಿ. ಅಂದ್ರೆ ಯು ನೀಡ್ ಟು ಸರ್ಚ್ ದಿಸ್. ಇನ್ನು ಕಾಂಟ್ರಿಬ್ಯೂಷನ್ ಏನಿದೆ ಅಂತಕ್ಕಂಥದ್ದು ನೀವು ನೋಡ್ಕೊಳ್ಳಿ. ಇವತ್ತಿನ ಕ್ಲಾಸ್ ಅಲ್ಲಿ ಇದು ನಿಮಗೆ ಅಸೈನ್ಮೆಂಟ್. JISC ಅಂದ್ರೆ ಏನು, ಅದ್ರ ಕಾಂಟ್ರಿಬ್ಯೂಷನ್ ಲೈಬ್ರರಿ ಸೈನ್ಸ್ ಏನಿದೆ, ಅಟ್ ಪ್ರೆಸೆಂಟ್ ಇದ್ರ ಸ್ಟೇಟಸ್ ಏನಿದೆ ಬರುತ್ತೆ ಕ್ವಶನ್. ಇದು ಕೆಲವೊಂದು ಇರ್ತವೆ ಹಿಡನ್ ಕಾನ್ಸೆಪ್ಟ್. ಈ 10 ಯೂನಿಟ್ ಏನಿರುತ್ತಲ್ಲ, ಈ ಇದನ್ನ ಹೊರತುಪಡಿಸಿಯೂ ಕೂಡ ಕೆಲವೊಂದು ಕ್ವಶನ್ಸ್ ಕೇಳ್ತಾ ಇರ್ತಾನೆ. ಅಂದ್ರೆ ನಾವು ಡೀಪ್ ಸರ್ಚ್ ಮಾಡ್ಬೇಕಾಗುತ್ತೆ ಅದೇ ಸಿಲೆಬಸ್ ಅಲ್ಲಿ. ಅಂತ ಕಾನ್ಸೆಪ್ಟ್ ಅಲ್ಲಿ ಇದು ಕೂಡ ಒಂದು. ನೆಟ್ ಅಲ್ಲಿ ಪದೇ ಈಗ ರೀಸೆಂಟ್ ಆಗಿ ಆಗಿರ್ತಕ್ಕಂಥ ಕ್ವಶನ್ಸ್ ಅಲ್ಲಿ ಇದು ಕೇಳಿದ್ದಾನೆ. ಈಗ ಪ್ರೀ ಪಬ್ಲಿಕೇಶನ್ ಅಂದ್ರೆ ಏನು, ಪೋಸ್ಟ್ ಪಬ್ಲಿಕೇಶನ್ ಅಂದ್ರೆ ಏನು, ಅದಕ್ಕೆ ಕಲರ್ ರಿಲೇಟೆಡ್ ಹೇಳಿದೆ. ಇವು ಅಂದ್ರೆ ಏನು ಅಂತಕ್ಕಂಥದ್ದು ಇವ್ರ ರಿಲೇಟೆಡ್ ಸ್ವಲ್ಪ ನೀವು ಅಸೈನ್ಮೆಂಟ್ ಮಾಡಿ. ಸರಿನಾ? ಅಸೈನ್ಮೆಂಟ್ ಮಾಡಿ ನೋಟ್ಸ್ ಅಲ್ಲಿ ಇಂಪಾರ್ಟೆನ್ಸ್ ಫ್ಯಾಕ್ಟ್ ಅಂದ್ರೆ ಅಲ್ಲಿ ಏನಿರುತ್ತೆ ಅದನ್ನೆಲ್ಲ ಬರೆಯೋದಲ್ರಿ ನೋಟ್ಸ್ ಅಂದ್ರ. ಈಗ ನೆಟ್ ಅಲ್ಲಿ ಸರ್ಚ್ ಮಾಡ್ತೀರಂತ ತಿಳ್ಕೊಳ್ಳಿ. ಅಲ್ಲಿ ಒಂದು 10 ಪೇಜ್ ಇತ್ತಂದ್ರೆ ಅದಕ್ಕೆ ಕನ್ವರ್ಟ್ ಮಾಡಿ ಅರ್ಧ ಪೇಜ್ ನೋಟ್ಸ್ ಮಾಡ್ಕೊಳ್ಬೇಕು ನೀವು. ಅರ್ಧ ಪೇಜು ಅಥವಾ 1 ಪೇಜ್ ಹಾರ್ಡ್ಲಿ ನೋಟ್ಸ್ ಎಂತ ಮಾಡ್ಕೊಳ್ಬೇಕಂದ್ರೆ ಅದು ಆ ರಿಲೇಟೆಡ್ ಏನೇ ಕೇಳಿದ್ರು ಕೂಡ ನಿಮ್ ನೋಟ್ಸ್ ಅಲ್ಲಿ ಇರ್ಬೇಕು. ಏನ್ 10 ಪೇಜ್ ಇರುತ್ತೆ, ಏನೇ ಕೇಳಿದ್ರು ಹೆಂಗ ಅಂತಂದ್ರೆ ಅಂತ ನಾನು ಏನ್ ಹೇಳಿದೆ, ಸೆಲೆಕ್ಟಿವ್ ಅಂಡ್ ವೆರಿ ಇನ್ಫಾರ್ಮೇಟಿವ್ ವರ್ಡ್ಸ್ ಕನ್ಸೈಸ್ ಆಗಿ ನೋಟ್ಸ್ ಮಾಡ್ಕೊಳ್ಬೇಕು. ಈ ಒಂದು ನೋಟ್ಸ್ ಅಲ್ಲಿ ಏನೇ ಕೇಳಿದ್ರು ಕೂಡ ಇದರ ರಿಲೇಟೆಡ್ ಬರ್ಬೇಕು. ಅಂತ ನೋಟ್ಸ್ ನ ಮಾಡಿ ವಾಟ್ಸ್ಆಪ್ಗೆ ಸೆಂಡ್ ಮಾಡ್ಬೇಕು. ನನಗೆ ಯಾರು ಸೆಂಡ್ ಮಾಡ್ತಾ ಇಲ್ಲ, ಒಬ್ಬ ಹುಡುಗ ಏನೋ ಒಂದು ಕ್ವಶನ್ ಪೇಪರ್ ಸಾಲ್ವ್ ಮಾಡಿ ಸೆಂಡ್ ಮಾಡ್ಬೇಕು. ಸರಿನಾ? ಇದು ನಿಮ್ಗೆ ವರ್ಕ್. ನೆಕ್ಸ್ಟ್
ಇಲ್ಲಿ ಬಂತು ನೋಡಿ, ಅರೇಂಜ್ ದ ಫಾಲೋವಿಂಗ್. ವಂಡರಿಂಗ್ ಸೆಕೆಂಡ್ ಇತ್ತು ಅಲ್ಲಿ. ಅಂದ್ರೆ ಫಸ್ಟ್ ಸ್ಕಿಪ್ ಮಾಡಿದ್ದಾರೆ, ಫಸ್ಟ್ ಇರ್ತಕ್ಕಂಥ ಸ್ಕಿಪ್ ಮಾಡಿದ್ದಾರೆ. ವಂಡರಿಂಗ್ ಸೆಕೆಂಡ್ ಅಂದ್ರೆ ಇದೆ ಸೆಕೆಂಡ್, ಇದು ಫಸ್ಟ್ ಬರುತ್ತೆ ಇಲ್ಲಿ. ಆಮೇಲೆ ವೆಬ್ಬಿಂಗ್, ವೆಬ್ಬಿಂಗ್ ಅಂದ್ರೆ ಸರ್ಚ್ ಮಾಡೋದು. ವಂಡರಿಂಗ್ ಅಂದ್ರೆ ಕ್ವಶನ್ ಮಾಡೋದು. ವಿಗ್ಲಿಂಗ್ ಅಂದ್ರೆ ಸಿಂಥೆಸಿಸ್ ಮಾಡೋದಿತ್ತು. ವೇವಿಂಗ್ ಅಂದ್ರೆ ಏನಿದೆ, ಏನ್ ಬರ್ಕೊಂಡಿದ್ದೀರಾ? ವೇವಿಂಗ್ ಏನಿದೆ ನೋಟ್ಸ್ ಅಲ್ಲಿ ಬರ್ಕೊಂಡಿದ್ರಲ್ಲ. ವೆಬ್ಬಿಂಗ್ ಅಂದ್ರೆ ಸರ್ಚ್ ಇದೆ. ವಂಡರಿಂಗ್ ಅಂದ್ರೆ ಕ್ವಶನ್ ಇದೆ. ವಿಶಿಂಗ್ ಏನಿದೆ, ವೇವಿಂಗ್ ಏನಿದೆ? ಬರ್ಕೊಂಡಿದ್ದೀರಾ ಇಲ್ಲ ನೋಟ್ಸ್ ಅಲ್ಲಿ? ಗೂಗಲ್ ಅಲ್ಲಿ ಸರ್ಚ್ ಮಾಡಿ ಬರ್ತದೆ. ಹಲೋ ಹಾ, ವಿಶಿಂಗ್ ಹೇಳಿ. ಸರ್, ವಿಶಿಂಗ್ ಆಕ್ಸೆಸಿಂಗ್. ಆಕ್ಸೆಸಿಂಗ್. ವೇವಿಂಗ್ ಕಮ್ಯುನಿಕೇಶನ್ ಸರ್. ವೇವಿಂಗ್ ಅಂದ್ರೆ ಕಮ್ಯುನಿಕೇಶನ್. ಇವು ಕೂಡ ಕೇಳ್ತಾನೆ ನೋಡಿ, ಇವು ಇಂಪಾರ್ಟೆಂಟ್. ಅರೇಂಜ್ ಸೀಕ್ವೆನ್ಸ್ ಕೇಳೋಣ. ಇಲ್ಲಿ ನೋಡಿ, ಇಷ್ಟು ಗೊತ್ತಿದ್ರು ಕೂಡ ನಮ್ಗೆ ಈಗ ರೀಸೆಂಟ್ ಆಗಿ ಇದೇ ಕ್ಲಾಸ್ ಅಲ್ಲಿ ಡಿಸ್ಕಷನ್ ಮಾಡಿದೀವಿ, ನಮಗೆ ಕನ್ಫ್ಯೂಸ್ ಆಗ್ತಾ ಇದೆ. ಸೊ ಇವು ಒಂದ್ 2-3 ಸಾರಿ ಬರಿಬೇಕು. ಇವು ಬರ್ದಿರ್ತಕ್ಕಂಥದ್ದು ನಿಮ್ ಟಾಸ್ಕ್ ಏನ್ ಗೊತ್ತಾ? ಕ್ಲಾಸ್ ಅಲ್ಲಿ ಆಗಿರ್ತಕ್ಕಂಥ ಕಾನ್ಸೆಪ್ಟ್, ಇವು ಯಾವ್ಯಾವ ಕ್ವಶನ್ ಪೇಪರ್ ಅಲ್ಲಿ ಬಂದಿದೆ ಅಂತಕ್ಕಂಥದ್ದು ಸರ್ಚ್ ಮಾಡೋದೇ ನಿಮ್ ಟಾಸ್ಕ್, ಎವ್ರಿ ಡೇ ಟಾಸ್ಕ್. ಕ್ಲಾಸ್ ಅಲ್ಲಿ ಹೇಳಿರ್ತಕ್ಕಂಥ ಕಾನ್ಸೆಪ್ಟ್ ಕ್ವಶನ್ ಪೇಪರ್ ಅಲ್ಲಿ ಬಂದಿದೆನಾ ಇಲ್ವಾ? ಇವು ಬಂದಿರ್ತಕ್ಕಂಥದ್ದೇ ಹೇಳ್ತಾ ಇದ್ದೀನಿ ನಾನು. ಏನು ಇಮ್ಯಾಜಿನೇಷನ್ ಮಾಡ್ಕೊಂಡು ನಾನೇ ಜನರೇಟ್ ಮಾಡಿ ಹೇಳ್ತಾ ಇಲ್ಲ. ಕ್ವಶನ್ ಪೇಪರ್ ಅಲ್ಲಿ ಬಂದಿರತಕ್ಕಂಥದ್ದು EPG ಪಾಠಶಾಲಾ, ಈ ಜ್ಞಾನಕೋಶಲ್ಲಿ BLib, MLib, CLib ಮತ್ತೆ PGD ಲ್ಯಾಬ್. ಈ ನೋಟ್ಸ್ ಇಂದ ಹೇಳ್ತಾ ಇದ್ದೀನಿ. ಕ್ವಶನ್ ಪೇಪರ್ ಅಲ್ಲೂ ಕೂಡ ಬಂದಿರ್ತಕ್ಕಂಥವು ಜಾಸ್ತಿ ಹೈಲೈಟ್ ಮಾಡ್ತಾ ಇದ್ದೀನಿ. ಆಫ್ಟರ್ ಕಂಪ್ಲೀಷನ್ ಆಫ್ ದಿಸ್ ಕ್ಲಾಸ್, ಯುವರ್ ಜಾಬ್ ಈಸ್ search the question paper whether these concepts arised or not in a previous year question paper. If arised, how many times it arised, and what manner the question has been asked. And definitely these questions will be in a future any examinations related to library and information science. It may be KSET, NET, or else PhD entrance examinations, KVS, NVS, any examination. ಅರ್ಥ ಆಯ್ತಾ? ಕ್ಲಾಸ್ ಮುಗಿಸ್ಕೊಂಡ ತಕ್ಷಣ ಸುಮ್ಮನೆ ಕೊಡೋದಲ್ಲ. ಕ್ಲಾಸ್ ಮುಗಿಸ್ಕೊಂಡ ತಕ್ಷಣ ಎಲ್ಲರ ಟಾಸ್ಕ್ ಏನು, ಕ್ವಶನ್ ಪೇಪರ್ ಸಾಲ್ವ್ ಮಾಡೋದು. ಅಟ್ಲೀಸ್ಟ್ 1 or 2. ಯಾರು ಕೇಸೆಟ್ಗೋಸ್ಕರ ವರ್ಕ್ ಮಾಡ್ತಾ ಇದಾರೆ, 2ಕ್ಕಿಂತ ಹೆಚ್ಚಿಗೆ ಮಾಡಿದ್ರು ಕೂಡ ಏನು ಸರ್ಪ್ರೈಸ್ ಆಗಂಗಿಲ್ಲ. ಯಾಕಂದ್ರೆ ನಿಮಗೆ ಟೈಮ್ ಇರ್ತಕ್ಕಂಥದ್ದು ಬಹಳ ಕಡಿಮೆ. ಅರ್ಥ ಆಯ್ತಾ? 1-2 ಕ್ವಶನ್ ಪೇಪರ್ ನೋಡ್ಬೇಕು. ಡೀಪ್ ಸರ್ಚ್ ಮಾಡೋದು ಬೇಡ. ಡೀಪ್ ಸರ್ಚ್ ಈಗ ಮಾಡೋದು ಬೇಡ. ಸದ್ಯಕ್ಕೆ ಕೇಸೆಟ್ ಯಾರು ಬರೀತೀನಿ ಅಂತ ಕೇಳ್ತಿರಲ್ಲ, ಡೀಪ್ ಸರ್ಚ್ ಈಗ ಮಾಡೋದು ಬೇಡ. ಕ್ವಶನ್ ಪೇಪರ್ ಜಸ್ಟ್ ಕ್ವಶನ್ ಆನ್ಸರ್ ನೋಡ್ಕೊಳ್ತಾ ಹೋಗಿ. ಮತ್ತೆ ಈ ನೋಟ್ಸ್ ಏನೇನ್ ಮಾಡಿರ್ತೀನಲ್ಲ ಅದನ್ನು ಪರ್ಫೆಕ್ಟ್ ಆಗಿ, ಇದನ್ನಿಷ್ಟೇ ಪರ್ಫೆಕ್ಟ್ ಆಗಿ ಹೋಗಿ, ಇದನ್ನಿಷ್ಟು ಮತ್ತೆ ಕ್ವಶನ್ ಪೇಪರ್ ಸಾಲ್ಯೂಷನ್ ಮಾಡ್ಕೊಂಡು ಹೋಗಿ. ಈಸಿಯಾಗಿ ಕ್ವಾಲಿಫೈ ಮಾಡ್ಬೋದು. ಈಗ 2 ಮಾರ್ಕ್ಸ್ ಇಂದ ಹೋಗಿದೆ ಸರ್, 3 ಮಾರ್ಕ್ಸ್ ಇಂದ ಹೋಗಿದೆ ಸರ್ ಅಂತ ಹೇಳಿದ್ರಲ್ಲ, ನಮಗೆ ಗ್ಯಾರಂಟಿ ಇಷ್ಟು ವರ್ಕ್ ಮಾಡಿದ್ರೆ ನಿಮ್ದು ಗ್ಯಾರಂಟಿ ಸೆಟ್ ಆಗೋ ಬಿಡುತ್ತೆ, ಪರ್ಫೆಕ್ಟ್ ಆಗಿ ಮಾಡಿದ್ರೆ. ನೆಕ್ಸ್ಟ್ ನೋಡೋಣ. ಇಲ್ಲಿದೆ ನೋಡಿ, ಈ ಕಡೆ ಮಾಡೆಲ್ಸ್ ಕೊಟ್ಟಿದ್ದಾರೆ, ಈ ಕಡೆ ಡೆವಲಪರ್ಸ್ ಕೊಟ್ಟಿದ್ದಾರೆ. ಅನೆಟೆಲ್ಯಾಂಡ್ AW model, 7 paces, Christensen Groves. ಇವೆರಡು ನೋಡಿ, ಜೇಮ್ಸ್ ಹ್ಯಾರಿಂಗ್ ಅಥವಾ ರೈಟ್ ಇದೆನಾ ಇಲ್ಲ ನೋಡಿ.
ಆನ್ಸರ್ ಇಲ್ಲಿದೆ ನೋಡಿ. ಒಂದನೇದು 4, ಎರಡನೇದು 3 ಮತ್ತು ಮೂರನೇದು 2, ನಾಲ್ಕನೇದು 1. ನಾಲ್ಕನೇದು 1 ಇದೆ. ಎರಡನೇದು 3 ಇರ್ಬೇಕು. ಎರಡನೇದು 3, ನಾಲ್ಕನೇದು 1. ಸರ್ ನಾ ಇಲ್ಲಿ ನಾಲ್ಕನೇದು 1. ಇವೆರಡಂತೂ ಕನ್ಫರ್ಮ್ ಆಗಿ ಗೊತ್ತಿದೆ. ಯಾಕಂದ್ರೆ ಇದು ಯಾಕೆ ಯಾರಿಗೂ ಕನ್ಫ್ಯೂಸ್ ಆಗೋದಿಲ್ಲ ಅಂತಂದ್ರೆ ಇದು ಪದೇ ಪದೇ ಬಂದಿದೆ. ಇದು ಪದೇ ಪದೇ ಕ್ವಶನ್ಸ್ ಬರೋದ್ರಿಂದ ನಿಮಗೆ ರಾಂಗ್ ಮಾಡ್ತಕ್ಕಂತ ಚಾನ್ಸಸ್ ಬಹಳ ಕಡಿಮೆ ಇರುತ್ತೆ. ಪದೇ ಪದೇ ಕ್ವಶನ್ಸ್ ಅಲ್ಲಿ ಬಂದಿರ್ತಾಗಲ್ಲ ಅಂತ ಕಾನ್ಸೆಪ್ಟ್ ರಾಂಗ್ ಆಗಿ ನೀವು ಆಟೋಮೆಟಿಕ್ ಆಗಿ ರೈಟ್ ಆಪ್ಷನ್ಸ್ ಕಡೆನೆ ಹೋಗುತ್ತೆ. ಇದು ಕೂಡ ಸೇಮ್ ಇದೆ. ಕ್ವಶನ್ ಅಲ್ಲಿ ಬಂದಿರತಕ್ಕಂಥದ್ದು ರಿಪೀಟ್ ಆಗಿದೆ. ಇಲ್ಲಿ ಬಂತು. ಅರೇಂಜ್ ದ ಸ್ಟೆಪ್ಸ್ ಆಫ್ ಬೇಸಿಕ್ ಸ್ಕಿಲ್ಸ್ ಇನ್ಫಾರ್ಮೇಶನ್ ಲಿಟರಸಿ. ಟಿಲ್ ಯೂಸ್ ಇದನ್ನ ನೆನಪಿಟ್ಟುಕೊಂಡ್ರೆ ಈ ಬಿಗ್ ಸಿಕ್ಸ್ ಇನ್ಫಾರ್ಮೇಶನ್ ಲಿಟ್ರಸಿ ಅರೇಂಜ್ ಸೀಕ್ವೆನ್ಸ್ ನಾವು ಈಸಿಯಾಗಿ ರೈಟ್ ಆನ್ಸರ್ ಮಾಡಬಹುದು. ಟಿ ಅಂದ್ರೆ ಏನು? ಟಾಸ್ಕ್ ಡೆಫಿನೇಷನ್. ಐ ಅಂದ್ರೆ ಇನ್ಫಾರ್ಮೇಶನ್ ಸೀಕಿಂಗ್ ಸ್ಟ್ರಾಟಜಿ. ಎಲ್ ಅಂದ್ರೆ ಲೊಕೇಶನ್. ಯು ಅಂದ್ರೆ ಯೂಸ್. ಎಸ್ ಅಂದ್ರೆ ಸಿಂಥಸಿಸ್. ಲಾಸ್ಟ್ ಇ ಅಂದ್ರೆ ಇವ್ಯಾಲ್ಯುಯೇಟ್. ಇದರಲ್ಲಿ 4 ಬಂದಿದೆ. ಇದು ಬಂದಿದೆ, ಮತ್ತೆ ಎಲ್ದು ಬಂದಿದೆ ಲೊಕೇಟ್. ಐದು ಬಂದಿದೆ, ಸಿಂಥಸಿಸ್ ಬಂದಿಲ್ಲ. ಟಾಸ್ಕ್ ಡೆಫಿನಿಷನ್ ಬಂದಿಲ್ಲ, ಯೂಸ್ ಬಂದಿಲ್ಲ. ಅರ್ಥ ಆಯ್ತಾ? ಟಾಸ್ಕ್ ಡೆಫಿನಿಷನ್ ಅಂಡ್ ಯೂಸ್ ಇವೆರಡು ಬಂದಿಲ್ಲ. ಈ ಟಿ ಯೂಸ್ ಅಂತ ನೆನ್ಪಿಟ್ಕೋದು. ಟಿ ಯೂಸ್ ಕೋಡ್ ವರ್ಡ್ ನಾನ್ ಮಾಡಿದ್ದು, ಬಟ್ ನೀವು ಇದಕ್ಕಿಂತ ಬೆಸ್ಟ್ ಯಾವ್ದಾದ್ರು ನಮ್ಗೆ ರೈಟ್ ಆನ್ಸರ್ ಮಾಡ್ಬೇಕು. ನಾವು ಕೋಡ್ ವರ್ಡ್ ನೆನ್ಪಿಟ್ಕೋತೀವ ಅಥವಾ ಆಸ್ ಇಟ್ ಈಸ್ ನೆನ್ಪಿಟ್ಕೋತೀವ ಅಥವಾ ಡೆಪ್ತ್ ಆಗಿ ನೆನ್ಪಿಟ್ಕೋತೀವ, ನೋ ಮ್ಯಾಟರ್. ವೆನ್ ದ ಕ್ವಶನ್ ಕಮ್ಸ್ ಇನ್ ಎಕ್ಸಾಮಿನೇಷನ್ ವಿ ಮಸ್ಟ್ ಏಬಲ್ ಟು ರೈಟ್ ದೆಮ್. ಅರ್ಥ ಆಯ್ತಾ? ರೈಟ್ ಆನ್ಸರ್ ಮಾಡ್ತಕ್ಕಂತ ಕೆಪಾಸಿಟಿ ಬಿಲ್ಡ್ ಮಾಡ್ಬೋದು. ಈ ಕ್ವಶನ್ ಪೇಪರ್ ಕ್ವಶನ್ ಎಂತದಕ್ಕೆ ಪ್ರಾಕ್ಟೀಸ್ ಇಲ್ಲಿ ಮಾಡಿಸ್ತೀನಿ ಅಂತಂದ್ರೆ, ಇವು ಟ್ರೆಡಿಷನಲ್ ಕ್ವಶನ್ ಇರುತ್ತೆ, ಹಂಗೆ ರಿಪೀಟ್ ಬರ್ತಾ ಇರುತ್ತೆ. ಏನೂ ಚೇಂಜ್ ಆಗೋದಿಲ್ಲ. ಕ್ವಶನ್ ಸೇಮ್, ಆನ್ಸರ್ ಸೇಮ್, ಆಪ್ಷನ್ಸ್ ಸೇಮ್, ಅಪ್ಲೈಡ್ ಕೂಡ ಇರೋದಿಲ್ಲ. ಅಂತ ಕಾನ್ಸೆಪ್ಟ್ಸ್ ಗಳನ್ನ ನಿಮ್ಮನ್ನ ಇಲ್ಲಿ ಕ್ವಶನ್ ಪೇಪರ್ MCQ ಸ್ವಲ್ಪ ಪ್ರಾಕ್ಟೀಸ್ ಮಾಡಿಸ್ತಾ ಇರ್ತೀನಿ. ಈಗ ಕರೆಂಟ್ ಅಫೇರ್ಸ್ ಕ್ವಶನ್ಸ್ ಬರುತ್ತೆ ಅಂತ ತಿಳ್ಕೊಳ್ಳಿ. ಅವು ನಾವು ಆಸ್ ಇಟ್ ಈಸ್ ಕಂಪಲ್ಸರಿ ನಾವು ಅದ್ರ ವೆಬ್ಸೈಟ್ ಅಲ್ಲಿ ಹೋಗಿ ನೋಡ್ಕೊಳ್ಬೇಕು. ಯಾಕಂದ್ರೆ ಈ ಇಯರ್ ಏನ್ ಡೆವಲಪ್ಮೆಂಟ್ ಆಗಿದೆ, ಲಾಸ್ಟ್ ಇಯರ್ ಏನ್ ಡೆವಲಪ್ಮೆಂಟ್ ಆಗಿದೆ ಅಂತಕ್ಕಂಥದ್ದು ವೆಬ್ಸೈಟ್ ಅಲ್ಲಿನೇ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ILA, ALA ಅಂತಕ್ಕಂಥವು ಪ್ರತಿ ವರ್ಷ ಆಕ್ಟಿವ್ ಆಗಿ ಪಬ್ಲಿಕ್ ಲೈಬ್ರರಿಗೋಸ್ಕರ, ಲೈಬ್ರರಿ ಪ್ರೊಫೆಷನಲ್ಸ್ಗೋಸ್ಕರ ವರ್ಕ್ ಮಾಡ್ತಕ್ಕಂಥ ಆರ್ಗನೈಸೇಷನ್ಸ್ಗಳು. ಇಲ್ಲಿಂದ ನಿಮಗೆ ಕರೆಂಟ್ ಅಫೇರ್ಸ್ ಕ್ವಶನ್ಸ್ ಬರ್ತಕ್ಕಂಥ ಚಾನ್ಸಸ್ ಇರುತ್ತೆ. ನೀವು ಏನ್ ಮಾಡ್ಬೇಕು, ಆ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿನೇ ಹೋಗಿ ನೋಡ್ಕೊಳ್ಬೇಕು.
Big Six. Kristen Browse. ಇಲ್ಲ ಕ್ರಿಸ್ಟಲ್ ಬ್ರೌಸ್ ಅದು. MB Essenberg. Big Six MB Essenberg. Christian Browse 7 face. 7 face. Sconal 7 pillar. Sconal 7 pillar. ACRL higher education. ACRL higher education. IFLA ಇದಕ್ಕೆ ಕೋಡ್ ನಡೆಯಂಗಿಲ್ಲ, ಬಟ್ ಇಲ್ಲಿ ಇನ್ಫಾರ್ಮೇಶನ್ ಲಿಟರಸಿ ಬಂದಾಗ ಲೈಫ್ ಲಾಂಗ್ ಲರ್ನಿಂಗ್ ಇನ್ಫಾರ್ಮೇಶನ್ ಲಿಟರಸಿ ಬಂದಾಗ. ಬಟ್ ಇದು IFLA ಸ್ಟಿಲ್ ಎಕ್ಸಿಸ್ಟಿಂಗ್ ಅಲ್ಲಿ ಇರ್ತಕ್ಕಂಥ ಆರ್ಗನೈಸೇಷನ್. ಕರೆಂಟ್ ಅಫೇರ್ಸ್ ಕ್ವಶನ್ಸ್ ಅತಿ ಹೆಚ್ಚು ಬರ್ತಕ್ಕಂಥ ಸಾಧ್ಯತೆ ಇದೆ. ಕರೆಂಟ್ ಅಫೇರ್ಸ್ ಗೋಸ್ಕರ ಯು ಮಸ್ಟ್ ವಿಸಿಟ್ IFLA. ಇದರಲ್ಲಿ IFLA ಅಲ್ಲಿ ಏನ್ ಕೇಳ್ತಾನೆ ಅಂತಂದ್ರೆ ಕಾನ್ಫರೆನ್ಸ್ ಕೇಳ್ತಾನೆ. ಪ್ರತಿ ವರ್ಷ ಒಂದು ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಅರೇಂಜ್ ಮಾಡುತ್ತೆ. ಆ ಕಾನ್ಫರೆನ್ಸ್ ನಡೆದಿರ್ತಕ್ಕಂಥ ಪ್ಲೇಸ್ IFLA ಎವ್ರಿ ಇಯರ್ ಕಾನ್ಫರೆನ್ಸ್ ಆರ್ಗನೈಸ್ ಮಾಡುತ್ತೆ. ಆ ಕಾನ್ಫರೆನ್ಸ್ ಪ್ಲೇಸು, ಡೇಟ್ ಮತ್ತೆ ಕಾನ್ಫರೆನ್ಸ್ ಥೀಮ್. ಈ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಇಷ್ಟು ನೀವು ಯಾವಾಗ್ಲೇ ಎಕ್ಸಾಮ್ ಬರಲಿ ಒಂದ್ಸಾರಿ ನೋಡ್ಕೊಂಡು ಹೋಗ್ಬೇಕು. ಈಗ ಒಂದ್ ವಾರದಲ್ಲಿ ಎಕ್ಸಾಮ್ ಇದೆ ಅಂತಂದ್ರೆ ನೋಡ್ಬೇಕು ಲಾಸ್ಟ್ ಇಯರ್ ಏನಾಗಿದೆ. ಈಗ ರೀಸೆಂಟ್ ಆಗಿ ಚೇಂಜ್ ಆಗಿದೆ. ಒಂದ್ 2-3 ತಿಂಗಳಿಂದ ಅಂದ್ರೆ ಕ್ವಶನ್ ಅಲ್ಲಿ ಬರೋದಿಲ್ಲ. ಒಂದ್ ಲಾಸ್ಟ್ ಇಯರ್ ಅಂದ್ರೆ ಒಂದು ವರ್ಷದ ಹಿಂದ್ಗಡೆ ಏನೇನೆಲ್ಲ ಆಕ್ಟಿವಿಟೀಸ್ ಆಗಿವೆ ಅದರಲ್ಲಿ ನಾನು ನಿಮ್ಗೆ ಕೀ ಹಿಂಟ್ಸ್ ಕೊಟ್ಟಿದ್ದೀನಿ. ಏನ್ ಚೆಕ್ ಮಾಡ್ಬೇಕು? ಕಾನ್ಫರೆನ್ಸ್ ನಡೆದಿರ್ತಕ್ಕಂಥ ಪ್ಲೇಸು, ಡೇಟು ಮತ್ತೆ ಆ ಕಾನ್ಫರೆನ್ಸ್ ನ ಥೀಮ್ ಏನಿದೆ. ಇವು ಫ್ಯಾಕ್ಚುಯಲ್ ಇನ್ಫಾರ್ಮೇಶನ್ ನ ಸರ್ಚ್ ಮಾಡಿ ನಿಮ್ ನೋಟ್ಸ್ ಅಲ್ಲಿ ಮೆನ್ಷನ್ ಮಾಡ್ಕೋದು. ಕರೆಂಟ್ ಅಫೇರ್ಸ್ ಇಂಥ ಕಡೆಯಿಂದ ಬರ್ತಕ್ಕಂಥ ಚಾನ್ಸಸ್ ಇರುತ್ತೆ ಲೈಬ್ರರಿ ಸ್ಟೇಜ್. ಇಲ್ಲಿ ಬಂದಿದ್ದಾರೆ. ಇದು ಒಂದೇ ಸಾರಿ ಹಾಕಿದ್ರು, ಬಟ್ ಬಹಳ ಸಾರಿ ಸೇಮ್ ಕ್ವಶನ್. ದ ವರ್ಡ್ ಇನ್ಫಾರ್ಮೇಶನ್, ಹೂ ಯೂಸ್ಡ್ ದ ವರ್ಡ್ ಇನ್ಫಾರ್ಮೇಶನ್ ಲಿಟ್ರಸಿ ಇನ್ 1974 ಇಯರ್ ಕೂಡ ಕೊಟ್ಟಿದ್ದಾನೆ ಜೋರ್ಕೋಸ್ಕಿ. ಇದು ಬಹಳ ಎಕ್ಸಾಮ್ ಅಲ್ಲಿ ಕೇಳಿದ್ದೇನೆ, ಬಟ್ ನಾನು ಇಲ್ಲಿ ಒಂದೇ ಸಾರಿ ಹಾಕಿದ್ದೇನೆ ಅಂದ್ರೆ ಲೆಸ್ ಇಂಪಾರ್ಟೆಂಟ್ ಇದೆ ಅಂತಲ್ಲ, ಬಟ್ ಬಹಳ ಸಾರಿ ಕೇಳಿದ್ದೇನೆ, ಸೇಮ್ ಕ್ವಶನ್ ಕೇಳಿದ್ದಾನೆ. ಇನ್ಫಾರ್ಮೇಶನ್ ಲಿಟ್ರಸಿ ಟರ್ಮ್ ಕೇಳಿದ್ದಾನೆ, ಇನ್ಫಾರ್ಮೇಶನ್ ಲಿಟ್ರಸಿ ಕಾಯಿನ್ಡ್ ಬೈ ಹಿಂಗ್ ಕೇಳಿದ್ದಾನೆ. ಬಟ್ ಏನು ಇವೆನ್ಚುಯಲ್ ಮೀನಿಂಗ್ ಏನು? ಜೋರ್ಕೋಸ್ಕಿ. ಇಲ್ಲೊಂದು ಕಾನ್ಸೆಪ್ಚುಯಲ್ ಮೆಥಡ್, ಕಾನ್ಸೆಪ್ಚುಯಲ್ ರಿಲೇಟೆಡ್ ಕ್ವಶನ್ ಕೇಳಿದ್ದಾನೆ. ವಿಚ್ ಆಫ್ ದ ಫಾಲೋವಿಂಗ್ ಮೆಥಡ್ ಆರ್ ಅಡಾಪ್ಟೆಡ್ ಫಾರ್ ಆಫರಿಂಗ್ ಇನ್ಫಾರ್ಮೇಶನ್ ಲಿಟ್ರಸಿ? ಸ್ಟ್ಯಾಂಡ್ ಅಲೋನ್ ಕೋರ್ಸ್, ಇಂಟಿಗ್ರೇಟೆಡ್ ವಿತ್ ಕರಿಕ್ಯುಲಮ್, ಆನ್ಲೈನ್ ಕೋರ್ಸ್. ಇಂಟರ್ನ್ಶಿಪ್ ಇಸ್ ನಾಟ್. ಇದು ಯಾವ ಕಾನ್ಸೆಪ್ಟ್ ಇಂದ ಬಂದಿದೆ ಅಂತಕ್ಕಂಥ ಸ್ವಲ್ಪ ಸರ್ಚ್ ಮಾಡಿ. ನೋಟ್ಸ್ ಅಲ್ಲೂ ಇಲ್ಲ, ಎಲ್ಲೂ ಇಲ್ಲ, ಬಟ್ ಈ ಕ್ವಶನ್ ಬಂದಿದೆ ಅಂದ್ರೆ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಯಾವ್ದಾದ್ರು ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇರುತ್ತೆ. ಇದು ಮಧ್ಯದಲ್ಲಿ ಬಂದಿರತಕ್ಕಂಥ ಕ್ವಶನ್ಸ್. ಇಲ್ಲಿ ನೋಡಿ, ಈ ಕ್ವಶನ್ ನೋಡಿದ್ರೆ ನಮಗೆ ಕಾನ್ಸೆಪ್ಟ್ ಯಾವ್ದಂತ ಗೊತ್ತಾಗ್ತದೆ. ಇನ್ಫಾರ್ಮೇಶನ್ ಲಿಟ್ರಸಿ ಓಕೆ, ಬ್ರಾಡ್ ಕಾನ್ಸೆಪ್ಟ್. ಎದರಿಂದ ಬಂದಿದೆ? ಇದೆ ಮಾಡಲ್ಸ್ ಇಂದ ಬಂದಿದೆ ಅಥವಾ ಏನಾದ್ರು
ಇನ್ಫಾರ್ಮೇಶನ್ ಲಿಟ್ರಸಿ ಸ್ಟ್ಯಾಂಡರ್ಡ್ಸ್ ಗೈಡ್ಲೈನ್ಸ್ ಇಂದ ಬಂದಿದೆ. ಎಲ್ಲಿ ಈ ಕಾನ್ಸೆಪ್ಟ್ ಇನ್ಫಾರ್ಮೇಶನ್ ಲಿಟ್ರಸಿ ಮೇನ್ ಕಾನ್ಸೆಪ್ಟ್, ಅದರಲ್ಲಿ ಯಾವುದು ಹೇಳಿದ್ದಾರೆ ಅಂತಕ್ಕಂಥದನ್ನ ಈ 3 ಪಾಯಿಂಟ್ಸ್ ಇಟ್ಕೊಂಡು ಸ್ವಲ್ಪ ಸರ್ಚ್ ಮಾಡಿದ್ರು. ಸೇಮ್ ಇದೆ, ರಿಪೀಟ್ ಆಗಿದೆ. ಇಲ್ಲೂ ಕೂಡ ಬಂದಿದೆ ಸೇಮ್. ಇಲ್ಲಿ ಹೆಸರು ಬೈ ನೇಮ್ ಕೊಟ್ಬಿಟ್ಟಿದೆ ನೋಡ್ರಿ. ಅಲ್ಲಿ ಓನ್ಲಿ ಇನ್ಫಾರ್ಮೇಶನ್ ಲಿಟ್ರಸಿ ಇದು ಕ್ವಶನ್ ಅಲ್ಲಿ ಇತ್ತು, ಇದು ಆಪ್ಷನ್ ಅಲ್ಲಿ ಇತ್ತು. ಈಗ ಏನ್ ಮಾಡಿದ್ದೇನೆ, ಇದು ಆಪ್ಷನ್ ಅಲ್ಲಿ ಇಟ್ಬಿಟ್ಟು ಕ್ವಶನ್ ಅಲ್ಲಿ ಕೊಟ್ಟಿದ್ದೇನೆ. In 1974, Jodorowsky used for the first time which of the following term? Information literacy. Sense making model of information literacy. Brenda driven. Your information literacy ಯಾವ್ದು ಅಂದ್ರೆ ಸೆನ್ಸ್ ಮೇಕಿಂಗ್. ಬ್ರೆಂಡಾ ಡ್ರಿವನ್ ಸೆನ್ಸ್ ಮೇಕಿಂಗ್ ಅಂತ ನೆನ್ಪಿಟ್ಕೊಳ್ಳಿ. ಈ ಬ್ರೆಂಡಾ ಡ್ರಿವನ್ ಯಾವಾಗ್ಲೂ ಬರ್ತಾನಲ್ಲ, ಈ ವರ್ಡ್ ಜೊತೆಗೆ ತಗೊಂಡು ಬರ್ತಾನೆ. ಇನ್ಸೆಪರೇಬಲ್ ವರ್ಡ್ಸ್. ಬ್ರೆಂಡಾ ಡ್ರಿವನ್ ಸೆನ್ಸ್ ಮೇಕಿಂಗ್ ಅಥವಾ ಸೆನ್ಸ್. ಬ್ರೆಂಡಾ ಡ್ರಿವನ್ ಸೆನ್ಸ್ ಇನ್ಸೆಪರೇಬಲ್ ಆಗಿ ಬರ್ಕೊಳ್ಳಿ. ಓದ್ಬೇಕಾದ್ರೆ ಇದ್ರ ಜೊತೆಗೆ ಓದಿ. ಇವು ಎಷ್ಟೇ ಸಾರಿ ಕ್ವಶನ್ ಅಲ್ಲಿ ಬಂದಿದ್ದಾನೆ ಅಂದ್ರೆ ಈ ಸೆನ್ಸ್ ಮೇಕಿಂಗ್ ತಗೊಂಡೇ ಬಂದಿದ್ದಾನೆ. ನಾನು ನಿಮ್ಗೆ ಅಲ್ಲಿ ಹೇಳಿದ್ದೆ, ಈ ಇದರಲ್ಲಿ ಏನಂತಾರೆ, ಈ ಟೈಪ್ಸ್ ಆಫ್ ಇನ್ಫಾರ್ಮೇಶನ್ ಲಿಟ್ರಸಿಯಲ್ಲಿ ಮೀಡಿಯಾ ಲಿಟ್ರಸಿ ಇಸ್ ಇಂಪಾರ್ಟೆಂಟ್ ಅಂತ ಹೇಳಿದೆ. ಮೀಡಿಯಾ ಅಂಡ್ ಇನ್ಫಾರ್ಮೇಶನ್ ಲಿಟ್ರಸಿ ಇದು ಯಾರು ಯೂಸ್ ಮಾಡಿದ್ದಾರೆ ಇದು ವರ್ಡ್ ಅಂದ್ರೆ ಮಾರ್ಕ್ಯೂಸ್ ಲೀನಿಂಗ್ ಅಂತಕ್ಕಂಥ ವ್ಯಕ್ತಿ ಯೂಸ್ ಮಾಡಿದ್ದಾನೆ. ಪರ್ಸನ್ಸ್ ಬಂದ್ರೆ ಇಂಪಾರ್ಟೆಂಟ್ ನೋಡ್ರಿ, ಅವ್ರದ್ದು ಏನಿರುತ್ತೆ ಹೆಂಗಾದ್ರೂ ಮಾಡಿ ನೆನ್ಪಿಟ್ಕೊಳ್ಬೇಕು. ಇಲ್ಲಿ ನೋಡಿ, ಫಸ್ಟ್ ಏನು ಕೇಳಿದ್ರು, ಇನ್ಫಾರ್ಮೇಶನ್ ಲಿಟ್ರಸಿ ಆಪ್ಷನ್ ಅಲ್ಲಿ ಇತ್ತು. ಡೆವಲಪರ್ ಹೆಸರು ಇದು ಕ್ವಶನ್ ಅಲ್ಲಿ ಇತ್ತು, ಡೆವಲಪರ್ ಕೆಳಗಡೆ ಇದ್ದ. ಅನಂತರ ಏನ್ ಮಾಡಿದ್ರು, ಡೆವಲಪರ್ ಕ್ವಶನ್ ಅಲ್ಲಿ ಬಂದ, ವರ್ಡ್ ಕೆಳಗಡೆ ಇತ್ತು. ಈಗ ವರ್ಡ್ ಡೆವಲಪರ್ ಕ್ವಶನ್ ಅಲ್ಲಿ ಇದ್ದಾರೆ, ಆಪ್ಷನ್ ಅಲ್ಲಿ ಏನ್ ಇಟ್ಟಿದ್ದಾರೆ, ಇಯರ್ ಇಟ್ಟಿದ್ದಾರೆ 1974. ಒಂದೇ ಕಾನ್ಸೆಪ್ಟ್ ನ ಹೆಂಗೆ 3 ಸಾರಿ 4 ಸಾರಿ ಕೇಳಿದಾರೆ ನೋಡಿ. ಫಸ್ಟ್ ಏನಿತ್ತು, ಇನ್ಫಾರ್ಮೇಶನ್ ಲಿಟ್ರಸಿ ಟರ್ಮ್ ಇತ್ತು, ಕೆಳಗಡೆ ಯಾರು ಯೂಸ್ ಮಾಡಿದ್ದಾರೆ ಅದಿತ್ತು. ಅದಾದ ನಂತರ ಯೂಸ್ ಮಾಡಿದವ್ರ ಹೆಸರು ಮೇಲ್ಗಡೆ ಇತ್ತು, ಆ ಕ್ವಶನ್ ಅಲ್ಲಿ ಇತ್ತು. ಯಾವ ಟರ್ಮ್ ಯೂಸ್ ಮಾಡಿದ್ದಾರೆ ಅಂತಕ್ಕಂಥದ್ದು ಕೆಳಗಡೆ ಇತ್ತು. ಈಗ ಯೂಸ್ ಮಾಡಿದವರು ಮತ್ತೆ ಟರ್ಮ್ ಎರಡು ಮೇಲ್ಗಡೆ ಇದೆ. ಯಾವ ಇಯರ್ ಯೂಸ್ ಮಾಡಿದ್ದಾರೆ ಅಂತ ಕೇಳಿದ್ದಾರೆ, 1974. ಇಂಪಾರ್ಟೆಂಟ್. ಅದಕ್ಕೋಸ್ಕರ ನಾನು ನಿಮ್ಗೆ ನೋಟ್ಸ್ ಅಲ್ಲೇ ಹೇಳಿದ್ದೀನಿ, ಇದು ಇಂಪಾರ್ಟೆಂಟ್. ಫಸ್ಟ್ ಬಿಗಿನಿಂಗ್ ಇವ್ರ ಬಗ್ಗೆ ಹೇಳ್ಕೊಂಡು ಬಂದಿದೆ, ಇವೆಲ್ಲ ಕ್ವಶನ್ ಬಂದಿದೆ. ಸೊ ಇವು ಬಂದಿದೆ ತಾನೆ. ಆಫ್ಟರ್ ಕಂಪ್ಲೀಷನ್ ಆಫ್ ದಿಸ್ ಕ್ಲಾಸ್ ಯು ಹ್ಯಾವ್ ಟು ಕನ್ಫರ್ಮ್ ವೆದರ್ ದೀಸ್ ಕ್ವಶನ್ಸ್ ಆರ್ ಅರೈಸ್ಡ್ ಇನ್ ಪ್ರೀವಿಯಸ್ ಇಯರ್ ಎಕ್ಸಾಮಿನೇಷನ್ ಆರ್ ನಾಟ್, ಅಥವಾ ಏನ್ ಸುಮ್ನೆ ಇಲ್ಲೇ ಪ್ರಿಪೇರ್ ಮಾಡ್ಕೊಂಡು ಕೇಳ್ತಾ ಇದ್ದೀನಿ ಅಂತಕ್ಕಂಥದ್ದು ನಿಮ್ಗೆ ಯಾವಾಗ ಗೊತ್ತಾಗುತ್ತೆ, ಪ್ರೀವಿಯಸ್ ಇಯರ್ ಕ್ವಶನ್ಸ್ ನ ಸಾಲ್ವ್ ಮಾಡಿದಾಗ ಗೊತ್ತಾಗುತ್ತೆ. ನಾನು ನಿಮ್ಗೆ ಹೇಳಿದೆ, ಲಾಸ್ಟ್ ಟೈಮ್ ಹೇಳಿದೆ, ಇಫ್ ವಾರಿಯರ್ ವಿಸಿಟ್ಸ್ ವಿತೌಟ್ ವೆಪನ್ ಇನ್ ಅ ವಾರ್ ಫೀಲ್ಡ್, ಡೆಫಿನೆಟ್ಲಿ ದಟ್ ವಾರಿಯರ್ ಗೋಯಿಂಗ್ ಟು ಬಿ ಲೂಸ್ ವಾರ್.
ಅದೇ ರೀತಿ if the examination aspirants without solving a question paper, previous year question paper, if he enters in an examination hall, even he given any examination, definitely he will be failed in that examination. So previous year question paper is the blueprint for any examination. So you should not ignore previous year question paper. You must solve as much as possible. ಎಷ್ಟು ಜಾಸ್ತಿ ಆಗುತ್ತೆ ಅಷ್ಟು ಕ್ವಶನ್ ಪೇಪರ್ ಸಾಲ್ವ್ ಮಾಡಬೇಕು. ಮತ್ತೆ ನಿಮ್ದೇ ಆಗಿರ್ತಕ್ಕಂಥ ಓನ್ ನೋಟ್ಸ್ is very important. Being a library in information science, being a librarian information science students, you must prepare your own notes. ಲೈಬ್ರರಿ ಸೈನ್ಸ್ ಅವರೇ ಇಂಡೆಕ್ಸ್ ಪ್ರಿಪೇರ್ ಮಾಡ್ತಾರೆ, ಅಬ್ಸ್ಟ್ರಾಕ್ಟ್ ಪ್ರಿಪೇರ್ ಮಾಡ್ತಾರೆ, ಇದೆಲ್ಲ ಕಲ್ತಿರ್ತೀರಿ ನೀವು. ಇಂಡೆಕ್ಸ್ ಪ್ರಿಪೇರ್ ಮಾಡೋದು, ಅಬ್ಸ್ಟ್ರಾಕ್ಟ್ ಬರಿಬೇಕಂದ್ರೆ, ಥೀಸಿಸ್ ಅಬ್ಸ್ಟ್ರಾಕ್ಟ್ ಬರಿಬೇಕಂದ್ರೆ, ಆರ್ಟಿಕಲ್ ಅಬ್ಸ್ಟ್ರಾಕ್ಟ್ ಬರಿಬೇಕಂದ್ರೆ ವರ್ಡ್ಸ್ ಗಳನ್ನ ಎಷ್ಟು ಕೇರ್ಫುಲ್ ಆಗಿ ಚೂಸ್ ಮಾಡ್ಕೊಳ್ಬೇಕು ಅಂತಕ್ಕಂಥದ್ದು ನೀವು ಕಲ್ತಿರೋ ಇಲ್ವೋ ಗೊತ್ತಿಲ್ಲ. ಬಟ್ ನಿಮ್ಗೆ PG ಸಿಲೆಬಸ್ ಅಲ್ಲಿ ಇದೆ ಇಂಡೆಕ್ಸಿಂಗ್, ಅಬ್ಸ್ಟ್ರಾಕ್ಟಿಂಗ್ ಇವೆಲ್ಲ ಇತ್ತು ತಾನೆ, ಕೀವರ್ಡ್ ಸರ್ಚಿಂಗ್ ಇವೆಲ್ಲ ಇತ್ತು ತಾನೆ. ಇಡೀ ಒಂದು ಲೈಬ್ರರಿಲಿ ಇರ್ತಕ್ಕಂಥ ಸಿಲೆಬಸ್ ನ ಸಬ್ಜೆಕ್ಟ್ ನ ಯಾವ ರೀತಿ ಮ್ಯಾಪ್ ಮಾಡ್ಬೇಕಂತ ನಿಮ್ಗೆ ಗೊತ್ತಿರುತ್ತೆ, ಕಲ್ತಿರ್ತೀರ ನೀವು. ಬಟ್ ನಿಮ್ಮ ನೋಟ್ಸ್ ಕೂಡ ನೀವು ಓನ್ ಆಗಿ ಮಾಡ್ಕೊಳ್ಬೇಕು. ಇದೆಲ್ಲ ಹೇಳಿದ್ದು ಎಲ್ಲ ಒಂದು 40-50 ಪೇಜ್ ಇತ್ತಂದ್ರೆ ಅದಕ್ಕೆ ಇದು ಟೆಕ್ನಿಕ್ ಗೊತ್ತಿರ್ಬೇಕು. ಅದನ್ನ 2 ಪೇಜಿಗೆ ಹೆಂಗ್ ತರಬೇಕು, ಅದನ್ನ 3 ಪೇಜಿಗೆ ಹೆಂಗ್ ತರಬೇಕು, 1 ಪೇಜಿಗೆ ಹೆಂಗ್ ತರಬೇಕು. 15 ಪೇಜಿಂದ ಆರ್ಟಿಕಲ್ ಇರುತ್ತೆ, 15 ಪೇಜಿಂದ ಆರ್ಟಿಕಲ್. ಅಬ್ಸ್ಟ್ರಾಕ್ಟ್ ಬರೀತಕ್ಕಂಥ ಚಾಲೆಂಜ್ ಏನಂತೆ, ಅಬ್ಸ್ಟ್ರಾಕ್ಟ್ ಅಲ್ಲಿ ಟೈಪ್ಸ್ ಆಫ್ ಅಬ್ಸ್ಟ್ರಾಕ್ಟ್ ಬರುತ್ತೆ, ಇನ್ಫಾರ್ಮೇಟಿವ್, ಇಂಡಿಕೇಟಿವ್ ಅಂತ ಬರುತ್ತೆ. ಈಗ ಇನ್ಫಾರ್ಮೇಟಿವ್ ಅಬ್ಸ್ಟ್ರಾಕ್ಟ್ ಬರೀದಂದ್ರೆ ಓವರ್ ಆಲ್ ಅಬ್ಸ್ಟ್ರಾಕ್ಟ್ ಒಂದು 200 ಪೇಜಿಂದ ಓದಿದ್ರೆ ಈ 15 ಪೇಜ್ ಅಲ್ಲಿ ಏನಿದೆ ಅಂತಕ್ಕಂಥದ್ದು ಒಂದು ಜಡ್ಜ್ಮೆಂಟ್ ಬರ್ಬೇಕು. ಆ ರೀತಿ ಅಬ್ಸ್ಟ್ರಾಕ್ಟ್ ನ ಕ್ರಿಯೇಟ್ ಮಾಡ್ತಾರೆ. ಇವೆಲ್ಲ ನೀವು ಆಸ್ ಪಾರ್ಟ್ ಆಫ್ ಯುವರ್ ಸಿಲೆಬಸ್ ಕಲ್ತೇ ಇರ್ತೀರಾ, ಸಿಲೆಬಸ್ ಅಲ್ಲಿ ಇದ್ದೇ ಇರುತ್ತೆ. ಬಟ್ ಆದ್ರೂ ಕೂಡ ಇಲ್ಲಿ ನೋಟ್ಸ್ ಮಾಡ್ಕೊಳ್ತಕ್ಕಂಥದ್ದು ಒಂದು ಸ್ಕಿಲ್ ನಿಮ್ಗೆ ಬರೋದಿಲ್ಲ. ಅರ್ಥ ಆಯ್ತಾ? ಕ್ವಶನ್ ಪೇಪರ್ ಅವೆಲ್ಲ ನಿಮ್ಗೆ ಇಂಟರ್ನೆಟ್ ಅಲ್ಲೇ ಸಿಗ್ತಾವ್ರಿ. ಅವ್ರಿಗೆ ಇವ್ರಿಗೆ ಕೇಳಿದ್ರೆ ಅಂದ್ರೆ, ಈಗ ನೀವು ಕೇಳಿದ್ರೆ ಅಂತ ತಿಳ್ಕೊಳ್ಳಿ, ಈಗ ನೋಟ್ಸ್ ಬೇರೆ ಸಬ್ಜೆಕ್ಟ್ ಅವ್ರು ಅಂದ್ರೆ ಓಕೆ, ನೋ ಪ್ರಾಬ್ಲಮ್. ಈಗ ನೀವು ನೋಟ್ಸ್ ಇನ್ಫಾರ್ಮೇಶನ್ ಲಿಟ್ರಸಿ ಸ್ಕಿಲ್ ಅಂದ್ರೆ ಅದೇ ಇನ್ಫಾರ್ಮೇಶನ್ ಎಲ್ಲಿದೆ ಅಂತ ತಿಳ್ಕೊಬೇಕು, ಹೆಂಗ್ ತಗೋಬೇಕಂತ ತಿಳ್ಕೊಬೇಕು, ತಗೊಂಡಿರ್ತಕ್ಕಂಥ ಇನ್ಫಾರ್ಮೇಶನ್ ಯಾವ ರೀತಿ ಯೂಸ್ ಮಾಡ್ಕೊಳ್ಬೇಕು, ಯಾವ ರೀತಿ ಯುಟಿಲೈಸ್ ಮಾಡ್ಕೊಳ್ಬೇಕು, ಇವ್ಯಾಲ್ಯುಯೇಟ್ ಮಾಡ್ಕೊಳ್ಬೇಕು. ಇದು ನನಗೆ ಬೇಕಾಗಿರ್ತಕ್ಕಂಥ ಇನ್ಫಾರ್ಮೇಶನ್ ಅನ್ನ ಅಥವಾ ಏನಾದ್ರೂ ಮಿಸ್ ಆಗಿ ನಮ್ಮ ಹತ್ರ ಬಂದಿದೆ, ಮಿಸ್ ಆಗಿ ಬಂದ್ರೆ ಅಲ್ಲೇ ಇಗ್ನೋರ್ ಮಾಡಿ ನಮ್ಗೆ ಬೇಕಾಗಿರ್ತಕ್ಕಂಥದ್ದಷ್ಟೇ ತಗೋಬೇಕು. ಇಂಥದೆಲ್ಲ ಸ್ಕಿಲ್ಸ್ ಈ ಇನ್ಫಾರ್ಮೇಶನ್ ಲಿಟ್ರಸಿಯಲ್ಲೇ ಬರುತ್ತೆ. ಸರಿನಾ? ಇನ್ಫಾರ್ಮೇಶನ್ ಲಿಟ್ರಸಿ ಗ್ಲೋಬಲ್, ಯುನೆಸ್ಕೋ, ಇಫ್ಲಾ. ಇದು ಆ ಟೈಮ್ ಇಂದ ಕರೆಂಟ್ ಅಫೇರ್ಸ್ ಕ್ವಶನ್. ಇದು ಅರ್ಥ ಆಯ್ತಾ? ಆ ಟೈಮ್ ಅಲ್ಲಿ ಯಾವಾಗ ಸಾಲ್ವ್ ಮಾಡಿರುತ್ತೆ, ಯಾವಾಗ ಕ್ವಶನ್ ರೈಸ್ ಆಗಿರುತ್ತಲ್ಲ ಆ ಟೈಮಿನ ಕರೆಂಟ್ ಅಫೇರ್ಸ್ ಕ್ವಶನ್. ಸೊ ಮತ್ತೆ ಇಫ್ಲಾ ಮತ್ತೆ ಯುನೆಸ್ಕೋ ಅಂತಕ್ಕಂಥದ್ದು ಇನ್ಫಾರ್ಮೇಶನ್ ಲಿಟ್ರಸಿ ರಿಲೇಟೆಡ್ ಏನಾದ್ರೂ ವರ್ಕ್ ಮಾಡಿದ್ಯಾ ಅಂತಕ್ಕಂಥದ್ದು ನೋಡ್ಕೊಳ್ಬೇಕು. ಇಂಪಾರ್ಟೆಂಟ್ ನೋಡ್ರಿ. ಹೂ ಡೆವಲಪ್ ದ ಇನ್ಫಾರ್ಮೇಶನ್ ಲಿಟ್ರಸಿ ಲೋಗೋ? ಯಾರು ಡೆವಲಪ್ ಮಾಡಿದ್ದಾರೆ ಅಂತ, ಇನ್ಫಾರ್ಮೇಶನ್ ಲಿಟ್ರಸಿ ಯಾರು ಡೆವಲಪ್ ಮಾಡಿದ್ದಾರೆ ಅಂತ ಕೇಳಿದ್ದಾರೆ. ಇಫ್ಲಾ ಅಂಡ್ ಯುನೆಸ್ಕೋ ಎರಡೂ ಆರ್ಗನೈಸೇಷನ್ ಸೇರಿ ಇನ್ಫಾರ್ಮೇಶನ್ ಲಿಟ್ರಸಿ ಲೋಗೋ ಅಂತ ಡೆವಲಪ್ ಮಾಡಿದ್ದಾರೆ. ಇದು ಗೊತ್ತಾಯ್ತು. ಒಂದು ಕಾಮನ್ ಕ್ವಶನ್ ರೈಸ್ ಆಗ್ಬೇಕು, ಇನ್ಫಾರ್ಮೇಶನ್ ಲಿಟ್ರಸಿ ಲೋಗೋ ಅಂದ್ರೆ ಏನ್ ಸರ್? ಈಗ ಒಂದು ಬುಕ್ ಇರುತ್ತೆ, ಬುಕ್ ಓಪನ್ ಮಾಡಿರ್ತಕ್ಕಂಥ ಒಂದು ಚಿತ್ರ ಇರುತ್ತೆ. ಇದು ಬುಕ್ ಅನ್ಕೊಳ್ಳಿ ನೀವು. ಹಿಂಗ್ ಬುಕ್ ಓಪನ್ ಮಾಡಿರ್ತಕ್ಕಂಥ ಚಿತ್ರ ಇರುತ್ತೆ. ಇದೇ ಏನು ಇನ್ಫಾರ್ಮೇಶನ್ ಲಿಟ್ರಸಿ ಲೋಗೋ. ಇದು ಯಾರು ಡೆವಲಪ್ ಮಾಡಿದ್ದಾರೆ? ಇಫ್ಲಾ ಅಂಡ್ ಯುನೆಸ್ಕೋ. ಇವೆಲ್ಲ ಏನು ಹಿಡನ್ ಕಾನ್ಸೆಪ್ಟ್. ಅರ್ಥ ಆಯ್ತಾ? ಹಿಡನ್ ಕಾನ್ಸೆಪ್ಟ್ ಮತ್ತೆ ಕರೆಂಟ್ ಅಫೇರ್ಸ್ ಕ್ವಶನ್ಸ್. ಸಿಲೆಬಸ್ ಅಲ್ಲಿ ನೋಡಿದ್ರೆ ಸಿಗಂಗಿಲ್ಲ, ಕ್ವಶನ್ ಪೇಪರ್ ಅಲ್ಲಿ ಸಿಗುತ್ತೆ. ಅತಿ ಹೆಚ್ಚು ನಿಮ್ಗೆ ಕ್ವಶನ್ ಪೇಪರ್ ಅಲ್ಲಿ ಕಾನ್ಸೆಪ್ಟ್ಸ್ ಗಳು ಸಿಗ್ತಕ್ಕಂಥ
ಚಾನ್ಸಸ್ ಇರುತ್ತೆ. User education and information literacy are semantically related to ಅಂತ ಇದೆ. NTBT ಇವೆಲ್ಲ ಇಂಪಾರ್ಟೆಂಟ್ ಇರ್ತಕ್ಕಂಥ ಕ್ವಶನ್ಸ್ ನ ಡಿಸ್ಕಷನ್ ಮಾಡಿದೀವಿ, ಮತ್ತೆ ಇಂಪಾರ್ಟೆಂಟ್ ಇರ್ತಕ್ಕಂಥ ಕಾನ್ಸೆಪ್ಟ್ ಡಿಸ್ಕಷನ್ ಮಾಡಿದೀವಿ. ಸೊ ನಾನು ನಿಮ್ಗೆ ಏನ್ ಹೇಳ್ತೀನಿ ನೋಡಿ, ಈಗ ಈ ಇನ್ಫಾರ್ಮೇಶನ್ ಲಿಟ್ರಸಿ ಕಾನ್ಸೆಪ್ಟ್ ಅಲ್ಲಿ ಒಂದು ಸ್ಟ್ಯಾಂಡರ್ಡ್ಸ್ ಅಲ್ಲಿ ಒಂದ್ 4 ಆರ್ಗನೈಸೇಷನ್ ಬರ್ತವೆ. ಸ್ಕೋನಲ್, ಇಫ್ಲಾ, ACRL ಮತ್ತೆ ಇನ್ನೊಂದು ಯಾವ್ದತ್ತಲ್ಲ, ಇನ್ನೊಂದು ಯಾವ್ದಿತ್ತು ಅದಕ್ಕೆ ಇನ್ಸೆಪರೇಬಲ್ ವರ್ಡ್ ಅಂತ ಹೇಳಿದ್ನಲ್ರಿ, ಈಗ ಹೇಳೋದಲ್ಲ, ಮ್ಯಾಚ್ ದ ಫಾಲೋವಿಂಗ್ ಅಲ್ಲಿ ಇದೆ. ಒಂದ್ ಸೆಕೆಂಡ್ ತೋರಿಸ್ತೀನಿ. ಸಿಲಿಪ್ ಇಲ್ಲಿ ನೋಡಿ, ಸ್ಕೋನಲ್, ಇಫ್ಲಾ, ಸಿಲಿಪ್, ACRL ಇವು ಸ್ಟ್ಯಾಂಡರ್ಡ್ಸ್ ರಿಲೇಟೆಡ್ ಇರ್ತವೆ. ಮತ್ತೆ ಇದು ಇದರಲ್ಲೂ ಬರುತ್ತೆ, ಇನ್ಫಾರ್ಮೇಶನ್ ಲಿಟ್ರಸಿ ಮಾಡೆಲ್ ಅಲ್ಲೂ ಬರುತ್ತೆ. ಅರ್ಥ ಆಯ್ತಾ? ಮತ್ತೆ ಇನ್ಫಾರ್ಮೇಶನ್ ಲಿಟ್ರಸಿ ಮಾಡೆಲ್ಸ್, ಎಲ್ಲಾ ಮಾಡೆಲ್ಸ್ ಮತ್ತೆ ಅವ್ರದ್ದು ಎಲಿಮೆಂಟ್ಸ್, ಏನೇನ್ ಎಲಿಮೆಂಟ್ಸ್ ಇದೆ, ಯಾರು ಡೆವಲಪ್ ಮಾಡಿದ್ರು, ಇವ್ರು ರಿಲೇಟೆಡ್ ಕ್ವಶನ್ ಇದೆ. ಈ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಿದಾಗಿರ್ಬೋದು, ಏನಿದೆ ಆಗಿರ್ಬೋದು, ಇವ್ದು ರಿಲೇಟೆಡ್ ಇದೆ. ಇವನ್ನ ನೀವು ಮಿಸ್ ಮಾಡಂಗಿಲ್ಲ, ಇವ್ದು ರಿಲೇಟೆಡ್ ಕ್ವಶನ್ಸ್ ಬರುತ್ತೆ. ಈ ಇನ್ಫಾರ್ಮೇಶನ್ ಲಿಟ್ರಸಿ ಮಾಡೆಲ್ಸ್ ರಿಲೇಟೆಡ್ ಕ್ವಶನ್ಸ್ ತೆಗೆದ್ರೆ ಇವ್ದು ರಿಲೇಟೆಡ್ ಕ್ವಶನ್ಸ್ ಬರ್ತಕ್ಕಂಥ ಚಾನ್ಸಸ್ ಇರುತ್ತೆ. ಸೊ ಇದೆಲ್ಲ ನೀವೇನ್ ಮಾಡ್ಬೇಕು, 2 ಪೇಜ್ ನೋಟ್ಸ್ ಮಾಡ್ಕೋಬೇಕು. 2 ಪೇಜ್, ನಾಟ್ ಮೋರ್ ದೆನ್ 2 ಪೇಜ್. ಒಂದೇ ಪೇಜ್ ಅಲ್ಲಿ ಮಾಡ್ಕೊಂಡ್ರು ಕೂಡ ಒಳ್ಳೇದು. ಬಟ್ ಇವೆಲ್ಲ ಒಂದೇ ಪೇಜ್ ಅಲ್ಲಿ ಮಾಡ್ಕೊಂಡು ನಿಮ್ ನೋಟ್ಸ್ ಚೆನ್ನಾಗಿದೆಯಾ ಇಲ್ಲ ಅಂತಂದ್ರೆ, ಒಂದು 10 ಇಯರ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಿದ್ರು ಕೂಡ ಅದು ಒಂದೇ ಪೇಜ್ ಅಲ್ಲಿ ನೋಟ್ಸ್ ಬಂದಿರ್ಬೇಕು. ಅದು ಒಂದೇ ಪೇಜ್ ನೋಟ್ಸ್ ಇಂದ ಕಾನ್ಸೆಪ್ಟ್ ಬಂದಿರ್ಬೇಕು. ಆ ಒಂದು ಪೇಜ್ ಹೋದ್ರೆ 10 ಇಯರ್ ಅಲ್ಲಿ ಯಾವುದೇ ಕ್ವಶನ್ ಬರ್ಲಿ, 10 ಕ್ವಶನ್ ಬರ್ಲಿ ಅಥವಾ 20 ಕ್ವಶನ್ ಬರ್ಲಿ, ಆ ಒಂದು ಪೇಜ್ ಹೋದ್ರೆ ಇವು 20ಕ್ಕೂ ಆನ್ಸರ್ ಮಾಡ್ತಕ್ಕಂಥ ಇನ್ಫಾರ್ಮೇಶನ್ ಅದರಲ್ಲಿ ಇರ್ಬೇಕು. ಅಂತ ವರ್ಡ್ಸ್ ನ ಯೂಸ್ ಮಾಡಬೇಕು, ಅಂತ ವರ್ಡ್ಸ್ ನ ನಿಮ್ ನೋಟ್ಸ್ ಅಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಬೇಕು. ಅರ್ಥ ಆಯ್ತಾ? ಮತ್ತೆ ನಿಮಗೆ ಯಾವ್ದು ಗೊತ್ತಿರುತ್ತೆ ಅಂತದ್ನ ಬಿಟ್ಟು ಯಾವ್ದು ಸ್ವಲ್ಪ ನೆನ್ಪಿಟ್ಕೊಳ್ಳೋದಕ್ಕೆ ಡಿಫಿಕಲ್ಟ್ ಆಗ್ತಾ ಇದೆ ಅಂತ ನೋಟ್ಸ್ ಗಳನ್ನ ಮಾತ್ರ ಕಂಪಲ್ಸರಿ ನಿಮ್ ನೋಟ್ಸ್ ಅಲ್ಲಿ ಮೆನ್ಷನ್ ಮಾಡ್ಕೋಬೇಕು. ಅರ್ಥ ಆಯ್ತಾ? ಮತ್ತೆ ಇದ್ರ ರಿಲೇಟೆಡ್ ಏನೇನ್ ಡೌಟ್ಸ್ ಇದೆ, ಯಾರಾದ್ರೂ ಕ್ವಶನ್ ಪೇಪರ್ ಅದು ಇದು ಸಾಲ್ವ್ ಮಾಡಿದ್ರೆ, ಸರ್ ಈ ಇನ್ಫಾರ್ಮೇಶನ್ ಲಿಟ್ರಸಿ ಅಂತಕ್ಕಂಥ ಕಾನ್ಸೆಪ್ಟ್ ಮೇಲೆ ಇದು ಕವರ್ ಮಾಡಿಲ್ಲ ಸರ್ ಅಂತಂದ್ರೆ, ನಾನು ಮತ್ತೆ ಅದನ್ನ ಇನ್ಕ್ಲೂಡ್ ಮಾಡಿ ಹೇಳ್ತಕ್ಕಂಥ ಕೆಲಸ ಮಾಡ್ತೀನಿ. ಈ ಕ್ವಶನ್ ಪೇಪರ್ ಸಾಲ್ವ್ ಮಾಡ್ತೀನಿ ಸರ್, ಈ ಕಡೆಯಿಂದ ಈ ಒಂದು ಆಸ್ಪೆಕ್ಟ್ಸ್ ಇಂದ ಕ್ವಶನ್ಸ್ ಬಂದಿದೆ ಸರ್, ಇದನ್ನು ಕವರ್ ಮಾಡಿ ಅಂತಂದ್ರೆ ನಾನು ಹೇಳ್ತೀನಿ. ಇಷ್ಟು ಕೇಸೆಟ್ಗೆ ಏನಪ್ ಅಂತ ನಾನು ಅನ್ಕೋತೀನಿ. ಅರ್ಥ ಆಯ್ತಾ ಎಲ್ರಿಗೂ? ಅರ್ಥ ಆಯ್ತು ಸರ್. ಓಕೆ. ಮರಿಯಪ್ಪ, ಗಣೇಶ್, ಮರಿಗಯ್ಯ, ಅರ್ಥ ಆಯ್ತ್ರಿ? ಸರ್ ಮರಿಗಯ್ಯ, ಇಲ್ಲಿ ವರ್ಕಿಂಗ್ ಪ್ರೊಫೆಷನಲ್ಸ್ ಕೂಡ ಇದ್ದಾರೆ. ಮೆಡಿಕಲ್ ಕಾಲೇಜಲ್ಲಿ ವರ್ಕ್ ಮಾಡ್ತಕ್ಕಂಥ ಅಸಿಸ್ಟೆಂಟ್ ಲೈಬ್ರರಿಯನ್ಸ್ ಕೂಡ
ಅವರು ಕೂಡ ಇದರಲ್ಲಿ ಜಾಯ್ನ್ ಆಗಿದ್ದಾರೆ. ಮರಿಗಯ್ಯ ಅಂತಕ್ಕಂಥವ್ರು ಅಸಿಸ್ಟೆಂಟ್ ಲೈಬ್ರರಿಯನ್. ಮತ್ತೆ ಗುಲ್ಬರ್ಗ ಮತ್ತೆ ಬಳ್ಳಾರಿ ವಿಶ್ವವಿದ್ಯಾಲಯ ಬಿಟ್ಟು ಬೇರೆ ಬೇರೆ ವಿಶ್ವವಿದ್ಯಾಲಯದವ್ರು ಯಾರಿದ್ರು ಸ್ವಲ್ಪ ಹೇಳಿ. ಶ್ವೇತಾ ಅವ್ರು ನಿಮ್ದು ಯಾವ ವಿಶ್ವವಿದ್ಯಾಲಯ? ಜ್ಞಾನ ಭಾರತಿ. ಜ್ಞಾನ ಭಾರತಿ ವಿಶ್ವವಿದ್ಯಾಲಯ ಎಲ್ಲಿ ಬರುತ್ತೆ ಮೇಡಮ್? ಸರ್ ಬೆಂಗಳೂರು ಯೂನಿವರ್ಸಿಟಿ ಸರ್. ಓಕೆ ಓಕೆ, ಬೆಂಗಳೂರು ಯೂನಿವರ್ಸಿಟಿ. ಹಾ. ಬೆಂಗಳೂರು ಯೂನಿವರ್ಸಿಟಿ, ಗುಲ್ಬರ್ಗ ವಿಶ್ವವಿದ್ಯಾಲಯ ಮತ್ತೆ ಬಳ್ಳಾರಿ ವಿಶ್ವವಿದ್ಯಾಲಯ ಚೆನ್ನಾಗಿದೆ. ರಾಣಿ ಚೆನ್ನಮ್ಮ ನನ್ಗೆ ಗೊತ್ತಿದೆ. ರಾಣಿ ಚೆನ್ನಮ್ಮ 3 ಜನ ಇದ್ದೀರಾ. ಮತ್ತೆ ಯಾರು ಇದ್ದೀರಾ? ಓಕೆ, ಇವತ್ತಿನ ಕಾನ್ಸೆಪ್ಟ್ ಆಯ್ತು ನೋಡಿ. ಇನ್ಫಾರ್ಮೇಶನ್ ಲಿಟ್ರಸಿ ಆಕ್ಚುಲಿ ನಿನ್ನೆ ಮುಗಿಸ್ಬೇಕು. ಇದು ಸಣ್ಣದಿದೆ ಅಂತ ಅನ್ಕೊಂಡಿದ್ದೆ, ಬಟ್ ಇದನ್ನು ಕೂಡ 2 ಅವರ್ ತಗೊಳತ್ತೆ ಇದು ಕೂಡ. ಸರಿನಾ? ಸೊ ಇನ್ನು ಯಾರು ಪೇ ಮಾಡಿಲ್ಲ, ಅಮೌಂಟ್ ಯಾರು ಪೇ ಮಾಡಿಲ್ಲ, ದಯವಿಟ್ಟು ಪೇ ಮಾಡಿ. ಯಾರು ಮಾಡಿಲ್ಲ, ಮಾಡಿದವರು ಓಕೆ ಥ್ಯಾಂಕ್ಸ್, ಮಾಡದೇ ಇರೋರು ಮಾಡಿ. ನೋಡಿ, ನೀವು ಓನ್ ಆಗಿ ಸ್ಟಡಿ ಮಾಡ್ಬೇಕಂದ್ರೆ ಇದಿಷ್ಟು ಕಾನ್ಸೆಪ್ಟ್ ಇದ್ರ ಮೇಲೆ ನೀವು ಫೋಕಸ್ ಆಗಿ ಮಾಡ್ಬೇಕಂದ್ರೆ ಅಟ್ಲೀಸ್ಟ್ 8 ದಿನ ತಗೊಳ್ತೀರಿ. ಇದು ಏನ್ ಕಾನ್ಸೆಪ್ಟ್ ಹೇಳಿದಿಲ್ಲ, ಇದ್ರ ಮೇಲೆ ನೀವು ಡೆಡಿಕೇಟೆಡ್ ಆಗಿ ವರ್ಕ್ ಮಾಡಿದ್ರೆ 8 ದಿನ ತಗೊಳುತ್ತೆ. 8-10 ದಿನ ತಗೊಳುತ್ತೆ. ಅರ್ಥ ಆಯ್ತಾ? ನಿಮಗೆ ಈ 2 ಅವರ್ ಅಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಶನ್ ಬಂದಿದೆ. ಬಟ್ ನಿಮಗೆ ವಿತ್ ಎವಿಡೆನ್ಸ್ ಲಾಸ್ಟ್ ಕ್ಲಾಸ್ ಅಲ್ಲಿ ತೋರಿಸಿದೀನಿ. 1 ಯೂನಿಟ್ ಅಲ್ಲಿ 2 ಕಾನ್ಸೆಪ್ಟ್ ನ ನಾವು ಮಿಸ್ ಮಾಡಿದೀವಿ, ಇಂಟೆನ್ಷನಲಿ ಮಿಸ್ ಮಾಡಿದೀವಿ. ಇದರಿಂದ ಕ್ವಶನ್ಸ್ ಬರ್ತಕ್ಕಂಥ ಚಾನ್ಸಸ್ ಕಡಿಮೆ ಅಂತ ಇಂಟೆನ್ಷನಲಿ ಮಿಸ್ ಮಾಡಿದೀವಿ. 1 ಯೂನಿಟ್ ಇಂದ ನಮಗೆ ಎಷ್ಟು ಕ್ವಶನ್ ಬರುತ್ತೆ ಅಂದ್ರೆ 7 ರಿಂದ 8 ಅಥವಾ 9 ಕ್ವಶನ್ ಬರುತ್ತೆ. ಇನ್ನು ಮಿಕ್ಕಿದ್ದು ಪ್ಯಾಸೇಜ್ ಬರುತ್ತೆ. ಸೊ ಲಾಸ್ಟ್ ನಾವು 1 ಯೂನಿಟ್ ಕಂಪ್ಲೀಟ್ ಮಾಡಿದೀವಲ್ಲ, ಆ 1 ಯೂನಿಟ್ ಅಲ್ಲಿ ಕ್ವಶನ್ ಪೇಪರ್ ನಾವು ಸಾಲ್ವ್ ಮಾಡಿದಾಗ 9 ಕ್ವಶನ್ ನಾವು ಹೇಳಿರ್ತಕ್ಕಂಥ ಕಾನ್ಸೆಪ್ಟ್ ಇಂದಾನೆ ಬಂದಿದೆ. ಒಂದು ಮಾತ್ರ ಡೆಫಿನೇಷನ್ ರಿಲೇಟೆಡ್ ಬಂದಿದೆ. ಡಾಟಾ ಡೆಫಿನೇಷನ್ ರಿಲೇಟೆಡ್ ಬಂದಿದೆ. ಅದು ಏನು ಅಂತಂದ್ರೆ ಆಕ್ಸ್ಫರ್ಡ್ ಇಂಗ್ಲಿಷ್ ಡಿಕ್ಷನರಿ, ಆಸ್ ಪರ್ ಆಕ್ಸ್ಫರ್ಡ್ ಇಂಗ್ಲಿಷ್ ಡಿಕ್ಷನರಿ ಪ್ರಕಾರ ಡೆಫಿನೇಷನ್ ಕೇಳ್ತಾರೆ. ಅಷ್ಟು ಡೀಪ್ ಅನಲಿಸ್ ಕ್ವಶನ್ ಅಲ್ಲಿ ರೈಸ್ ಆಗೋವರೆಗೂ ಯಾರು ಹೋಗೋದಕ್ಕೆ ಸಾಧ್ಯ ಇಲ್ಲ. ಅರ್ಥ ಆಯ್ತಾ? ಇದು ಒಂದು ಕ್ವಶನ್ ಅಲ್ಲಿ ಬಿಟ್ಟು 8 ಕ್ವಶನ್ ಫಸ್ಟ್ ಯೂನಿಟ್ ಕಂಪ್ಲೀಟ್ ಮಾಡಿರ್ತಕ್ಕಂಥದ್ರಲ್ಲಿ ಬಂದಿದೆ. ಸರಿನಾ? ಮತ್ತೆ ಇನ್ನೊಂದು ರಿಕ್ವೆಸ್ಟ್, ಯಾರಾದ್ರೂ ನಿಮ್ ಫ್ರೆಂಡ್ಸ್ ಇದ್ರೆ ಜಾಯಿನ್ ಆದ್ರೆ ಕೇಳಿ. ಒಂದು 7-8 ಜನ ಜಾಯಿನ್ ಆದ್ರೆ ಫಸ್ಟ್ ಯೂನಿಟ್ ಏನ್ ನಿಮ್ಗೆ ಈಗ ರೀಸೆಂಟ್ ಆಗಿ ಜಾಯಿನ್ ಆದವ್ರಿಗೆ ಹೇಳಿಲ್ಲಲ್ಲ, ಅದನ್ನ ಈವ್ನಿಂಗ್ ಕ್ಲಾಸ್ ತಗೊಂಡ್ಬಿಟ್ಟು 1ನೇ ಯೂನಿಟ್ ಕೂಡ ಕವರ್ ಮಾಡಿ ಬಿಡುತ್ತೇನೆ. ಸರಿನಾ? ಮತ್ತೆ ಯಾರು ಪೇ ಮಾಡಿಲ್ಲ ಫೀಸ್ ಇನ್ನೂವರೆಗೂ ಫಸ್ಟ್ ಟೈಮ್ ಅಲ್ಲಿ ಡೆಮೋ ಆಗಿ ಜಾಯ್ನ್ ಆಗಿದ್ದಾರೆ, ಯಾರು ಪೇ ಮಾಡಿಲ್ಲ ಅವ್ರು ದಯವಿಟ್ಟು ಪೇ ಮಾಡಿ. ಸರಿನಾ? ಡೌಟ್ಸ್ ಏನಿಲ್ಲಲ್ಲ? ಈ ಕಾನ್ಸೆಪ್ಟ್ ಇವತ್ತಿನ ಕಾನ್ಸೆಪ್ಟ್ ಮೇಲೆ ಯಾವ್ದು ಡೌಟ್ಸ್ ಇಲ್ಲಲ್ಲ? ಇದ್ರೆ ಹೇಳ್ಬೋದು. ಸರಿ, ಏನ್ ಮಾಡೋಣ ಅಂದ್ರೆ ಹಲೋ. ಓಕೆ ಸರ್. ಓಕೆ ಬಾಯ್.